ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪೊಡವಿಗೊಡೆಯ ಶ್ರೀಕೃಷ್ಣನ ಚರಣಗಳಲ್ಲಿ ವಂದಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಪೂಜ್ಯ ಸ್ವಾಮಿಯವರ ಚರಣಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಅಷ್ಟಮಠಗಳ ಎಲ್ಲ ಯತಿಗಳಿಗೂ ಸಹ ಮನಃಪೂರ್ವಕವಾದಂತಹ ಪ್ರಣಾಮಗಳನ್ನ ಸಲ್ಲಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಸೇರಿರುವಂತಹ ಎಲ್ಲ ಶ್ರದ್ಧೆಯ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಭೌತಶಾಸ್ತ್ರದ ವಿದ್ಯಾರ್ಥಿನಿ. ಭೌತಶಾಸ್ತ್ರಕ್ಕೂ ತತ್ವಜ್ಞಾನಕ್ಕೂ ಭಾರತದ ಆಧ್ಯಾತ್ಮಕ್ಕೂ ಬಹಳ ಸುಂದರವಾದಂತಹ ಒಂದು ಕನೆಕ್ಷನ್ ಇದೆ. ನೀವು ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನ ಯಾವ ರಾಷ್ಟ್ರಗಳ ಒಬ್ಬ ಭೌತಶಾಸ್ತ್ರಜ್ಞನನ್ನ ತೆಗೆದುಕೊಂಡ್ರೂ ಸಹ ಅವನು ಆಧ್ಯಾತ್ಮದ ಜೊತೆಯಲ್ಲಿ ತತ್ವಜ್ಞಾನವನ್ನ ಮತ್ತು ಬದುಕಿಗೆ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವುದರ ಕುರಿತಾಗಿಯೇ ಹೆಚ್ಚಿನ ಆಲೋಚನೆಗಳನ್ನ ಮಾಡ್ತಾ ಇರ್ತಾನೆ. ನಾವೆಲ್ಲ ವಿಜ್ಞಾನ ತರಗತಿಗಳಲ್ಲಿ ಕ್ವಾಂಟಮ್ ಥಿಯರಿಯನ್ನ ಓದಿದ್ದೇವೆ, ಮಾಸ್ ಎನರ್ಜಿ ರಿಲೇಶನ್ಶಿಪ್ ಅನ್ನ ನೋಡಿದ್ದೇವೆ, ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವುದನ್ನ ಓದಿದ್ದೇವೆ. ಈ ಥಿಯರಿ ಆಫ್ ರಿಲೇಟಿವಿಟಿಯನ್ನ ಕೊಟ್ಟ ನಂತರ ಐನ್ಸ್ಟೈನ್ ಅವರಿಗೆ ನಂತರದಲ್ಲಿ ನೊಬೆಲ್ ಬಹುಮಾನ ಬರ್ತದೆ. ಒಬ್ಬ ಅದ್ಭುತವಾದಂತಹ ವಿಜ್ಞಾನಿ. ಭಾರತದಲ್ಲಿ ಆತ ಹುಟ್ಟಲಿಲ್ಲ, ಭಾರತದಲ್ಲಿ ಆತ ಬೆಳಿಲಿಲ್ಲ. ಆದ್ರೆ ನೊಬೆಲ್ ಬಹುಮಾನ ಬರಬೇಕಾಗಿದ್ರೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಥಿಯರಿ, ಯುವರ್ ಎನರ್ಜಿ, ಯುವರ್ ಸಕ್ಸಸ್ ಅಂತ ಹೇಳ್ಕೊಂಡು ಯಾರೋ ಐನ್ಸ್ಟೈನ್ ಅವ್ರಿಗೆ ಕೇಳುತ್ತಾರಂತೆ. ಆಗ ಐನ್ಸ್ಟೈನ್ ಅವ್ರು ಹೇಳ್ತಾರೆ, ನನಗೆ ಬ್ರಹ್ಮಾಂಡದ ಕುರಿತಾಗಿ ಅನೇಕ ಪ್ರಶ್ನೆಗಳಿತ್ತು. ಈ ಜಗತ್ತು, ಯೂನಿವರ್ಸ್ ಹೇಗಾಯ್ತು, ಯಾಕಾಯ್ತು, ಈ ಕುರಿತಾಗಿ ತುಂಬಾ ಕ್ಲೇಶಗಳಿತ್ತು. ಹೇಗೆ, ಏನು, ಇದ್ಯಾವುದೂ ಸಹ ನನಗೆ ಗೊತ್ತಿಲ್ಲದೆ ಇದ್ದಾಗ ದೂರದ ಭಾರತದಲ್ಲಿ ಗೀತಾಚಾರ್ಯ ಶ್ರೀಕೃಷ್ಣ ಬೋಧಿಸಿದಂತಹ ಭಗವದ್ಗೀತೆ ಅಂತ ಹೇಳಿ ಒಂದಿದೆ ಅಂತ ಗೊತ್ತಾಯ್ತು. ಆ ಭಗವದ್ಗೀತೆಯನ್ನ ನಾನು ಓದ್ತಾ ಹೋದೆ. ಅಲ್ಲಿಂದ ನಾನು ವಿಜ್ಞಾನದಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಬೇಕು, ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಯಾವ ರೀತಿಯಲ್ಲಿ ಬೆಸಿಬೇಕು ಅನ್ನುವಂತಹ ಕಲ್ಪನೆಗಳು ಬಂತು. ಆ ಎಲ್ಲ ಕಲ್ಪನೆಗಳಿಗೆ ಮತ್ತು ನಾನು ಇಲ್ಲಿಯವರೆಗೆ ಯಾವೆಲ್ಲ ಥಿಯರಿಗಳನ್ನ, ಥೀಸಿಸ್ಗಳನ್ನ, ವೈಜ್ಞಾನಿಕವಾದಂತಹ ಆಲೋಚನೆಗಳನ್ನ, ಆವಿಷ್ಕಾರಗಳನ್ನ ಕೊಟ್ಟಿದ್ದೇನೆ, ಅದೆಲ್ಲಕ್ಕೂ ಸಹ ಮೂಲವಾಗಿ ನಿಂತಿರುವಂತಹದ್ದು ಭಾರತದ ಭಗವದ್ಗೀತೆ ಅಂತ ಹೇಳ್ಕೊಂಡು ಐನ್ಸ್ಟೈನ್ ಅವ್ರು ಹೇಳುತ್ತಾರೆ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತ ಹೇಳಬೇಕಾಗಿದ್ರೆ ಮೈ ಸಕ್ಸಸ್ ಈಸ್ ಫ್ರಮ್ ಭಗವದ್ಗೀತೆ ಅಂತ ಹೇಳುತ್ತಾರೆ. ಎಷ್ಟು ಅದ್ಭುತವಾಗಿ ಜಗತ್ತಿನ ಜನ ಭಗವದ್ಗೀತೆಯನ್ನ ಮೆಚ್ಚಿಕೊಳ್ತಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ನ ತತ್ವಶಾಸ್ತ್ರಜ್ಞ ಅಲ್ಡಾಸ್ ಹೆಕ್ಸ್ಲಿ ಅನ್ನುವಂತಹ ಒಬ್ಬ ವಿಜ್ಞಾನಿ ಹತ್ತಿರ, ತತ್ವಜ್ಞಾನಿಯ ಹತ್ತಿರ ಇನ್ಯಾರೋ ಪ್ರಶ್ನೆ ಮಾಡ್ತಾರೆ. ನೀವು ಮಾನವೀಯ ಮೌಲ್ಯಗಳ ಬಗ್ಗೆ ಅತ್ಯಂತ ಅದ್ಭುತವಾದಂತಹ ಮಾತುಗಳನ್ನ ಆಡ್ತೀರಾ, ಅತ್ಯಂತ ಸುಂದರವಾಗಿ ಬರವಣಿಗೆಯನ್ನ ಕೊಡ್ತೀರಾ, ನಿಮಗೆ ಈ ಮಾನವೀಯ ಮೌಲ್ಯಗಳ ಕಲ್ಪನೆಗಳು ಎಲ್ಲಿಂದ ಬಂತು? ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಹೇಳಿದ್ರೆ ಅದು ಕೇವಲ ಭೋಗಭೂಮಿ, ಅಲ್ಲಿ ಆಧ್ಯಾತ್ಮದ ಚಿಂತನೆ ಇರುವುದಿಲ್ಲ. ಏನಿದ್ದರೂ ಸಹ ಕಾಮನೆಗಳು, ಭೋಗ, ಇಷ್ಟೇ ಆಲೋಚನೆಗಳಿಗೆ ಸೀಮಿತವಾಗಿರಬೇಕಾಗಿದ್ರೆ ನಿಮಗೆ ಆಧ್ಯಾತ್ಮದ ಆಲೋಚನೆಗಳು, ತತ್ವಜ್ಞಾನದ ಆಲೋಚನೆಗಳು ಹೇಗ್ ಬಂತು, ಮನಃಶಾಸ್ತ್ರದ ಆಲೋಚನೆಗಳು ಹೇಗ್ ಬಂತು ಅಂತ ಕೇಳಬೇಕಾಗಿದ್ರೆ ಆ ವ್ಯಕ್ತಿಯು ಸಹ ಹೇಳುವಂತಹದ್ದು ಒಂದೇ, ನನಗೆ ಆಧ್ಯಾತ್ಮಿಕ ಚಿಂತನೆಗಳನ್ನ, ಮನೋವಿಕಾಸದ ಆಲೋಚನೆಗಳನ್ನ ಮತ್ತು ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಕಲ್ಪನೆಗಳು ನನ್ನ ತಲೆಯಲ್ಲಿ ಬರಬೇಕಾಗಿದ್ರೆ ನಾನು ಮೊಟ್ಟ ಮೊದಲಿಗೆ ತೆಗೆಯುವಂತಹ ಪುಸ್ತಕ ಅದು ಮತ್ಯಾವುದೂ ಅಲ್ಲ, ದೂರದ ಭಾರತದ ಭಗವದ್ಗೀತೆ ಅಂತ ಹೇಳ್ಕೊಂಡು ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಹೇಳ್ತಾನೆ. ಜರ್ಮನ್ ನಲ್ಲೊಬ್ಬ ನೊವೆಲಿಸ್ಟ್, ಕಾದಂಬರಿಕಾರ ಇರ್ತಾರೆ, ಹರ್ಮನ್ ಹೆಸ್ ಅಂತ ಹೇಳ್ಕೊಂಡು ಅವರ ಹೆಸರು. ಅವ್ರಿಗೆ ನೊಬೆಲ್ ಬಹುಮಾನ ಬರಬೇಕಾಗಿದ್ರೆ ಹೇಳ್ತಾರಂತೆ, ನಾನು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯಾವೆಲ್ಲ ಮತಗಳನ್ನ ನೋಡಿದ್ದೇನೆ, ಯಾವೆಲ್ಲ ಮತೀಯ ಗ್ರಂಥಗಳನ್ನ ಓದಿದ್ದೇನೆ, ಆ ಎಲ್ಲ ಗ್ರಂಥಗಳು ಸಹ ನೀನು ಇದನ್ನೇ ಮಾಡಬೇಕು, ಇದನ್ನ ಬಿಟ್ಟರೆ ಮತ್ತಿಲ್ಲ ಅನ್ನುವಂತಹ ಆಲೋಚನೆಗಳನ್ನ ಕೊಡ್ತದೆ.
ಆದರೆ ಈ ಒಂದು ಹಂತದಲ್ಲಿ ನಾನು ಎಲ್ಲ ಮತಗಳ ಅಧ್ಯಯನ ಮಾಡಬೇಕಾಗಿದ್ರೆ ಎಲ್ಲ ಮತಗಳ ಜನನಿಯಾಗಿರುವಂತಹ ಸನಾತನ ಧರ್ಮದಲ್ಲಿರುವಂತಹ ಭಾರತದ ಭಗವದ್ಗೀತೆಯನ್ನ ಓದಿದ್ದೇನೆ. ಎಷ್ಟು ಅದ್ಭುತವಾದಂತಹ ಭಗವದ್ಗೀತೆ ಅಂತ ಹೇಳಿದ್ರೆ, ಸ್ವತಃ ಶ್ರೀಕೃಷ್ಣ ಅರ್ಜುನನನ್ನ ನಿಮಿತ್ತವಾಗಿಟ್ಟುಕೊಂಡು ಹೇಗೆ ಬದುಕಬೇಕು, ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಇತರ ಜನರಿಗೆ ಯಾವ ರೀತಿಯಲ್ಲಿ ಆದರ್ಶ ಆಗಬೇಕು ಅನ್ನುವುದನ್ನ ನಿರಂತರವಾಗಿ 700 ಶ್ಲೋಕಗಳಲ್ಲಿ 18 ಅಧ್ಯಾಯಗಳಲ್ಲಿ ವಿವರಿಸ್ತಾನೆ. ಆದ್ರೆ ಕಡೆಯದಾಗಿ ಶ್ರೀಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಇದನ್ನ ನಾನು ಹೇಳ್ತಾ ಇದ್ದೇನೆ, ಆದರೆ ನಿನಗೆ ಸರಿ ಅಂತ ಅನ್ನಿಸಿದರೆ ಮಾತ್ರ ನೀನು ಈ ದಾರಿಯಲ್ಲಿ ನಡಿ ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾನೆ. ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಅಂತಃಶಕ್ತಿಯನ್ನ ಉಪಯೋಗಿಸಿಕೊಂಡು ಒಳಗಡೆಯಿಂದ ಬೆಳಿಬೇಕು, ಒಳಗಡೆಯಿಂದ ಉದ್ದೀಪನಗೊಳ್ಳಬೇಕು ಅಂತ ಹೇಳುವಂತಹ ಭಾರತದ ಭಗವದ್ಗೀತೆಯೇ ನನ್ನ ನೊಬೆಲ್ ಪ್ರೈಸ್ಗೆ, ಈ ಯಶಸ್ಸಿಗೆ ಒಂದು ಸ್ಫೂರ್ತಿ, ಒಂದು ಚೈತನ್ಯ ಅಂತ ಹೇಳಿಕೊಂಡು ಜರ್ಮನಿಯ ಕಾದಂಬರಿಕಾರ ಹೇಳ್ತಾರೆ. ನಮಗೆಲ್ಲರಿಗೂ ಸಹ ಅಚ್ಚರಿಯಾಗುವಂತಹದ್ದು, ಸಮಾಜಕ್ಕೆ ಬೇಕೋ ಬೇಡವೋ ಅನ್ನುವಂತಹ ಒಂದು ಆವಿಷ್ಕಾರ ಯಾವುದು ಅಂತ ಹೇಳಿದ್ರೆ ಆಟಮ್ ಬಾಂಬ್. ಒನ್ ಆಫ್ ದ ಫಾದರ್ಸ್ ಆಫ್ ಅಟಾಮಿಕ್ ಬಾಂಬ್ ಓಪನ್ಹೈಮರ್ ಹತ್ತಿರ ಹಿರೋಶಿಮಾ ನಾಗಸಾಕಿಯಲ್ಲಿ ಬಾಂಬ್ ದಾಳಿ ಆದ ನಂತರ ಜನ ಪ್ರಶ್ನೆ ಕೇಳುತ್ತಾರೆ, ನೀನು ಜನರನ್ನ ಉಳಿಸಬೇಕು ಅನ್ನುವಂತಹ ಆಲೋಚನೆಯಿಂದಲೋ ಕಲ್ಪನೆಯಿಂದಲೋ ಆಟಮ್ ಬಾಂಬ್ ಅನ್ನ ತಗೊಂಡು ಬಂದಿದ್ದಿ, ಆವಿಷ್ಕಾರ ಮಾಡಿದ್ದಿ. ಆದ್ರೆ ಇವತ್ತು ಅಂತಹ ಒಂದು ಬಾಂಬ್ ಯಾವುದೋ ಒಂದು ದೇಶದ ಯುದ್ಧದಲ್ಲಿ ಇನ್ಯಾವುದೋ ಒಂದು ದೇಶದ ಮೇಲೆ ಬಿದ್ದು ಒಂದು ಇಡೀ ಜನರೇಷನ್, ಒಂದು 10 ಜನರೇಷನ್ ವರೆಗೆ ಮಕ್ಕಳು ಜೆನೆಟಿಕಲ್ ಮ್ಯೂಟೇಶನ್ ಹೊಂದುವ ರೀತಿಯಲ್ಲಿ ನಿನ್ನ ಆವಿಷ್ಕಾರ ಆಯ್ತಲ್ವಾ, ನೀನ್ ಏನ್ ಹೇಳ್ತಿ ಅಂತ ಕೇಳಬೇಕಾಗಿದ್ರೆ ಓಪನ್ಹೈಮರ್ ಹೇಳ್ತಾರಂತೆ, ನನಗೆ ನಾನು ಮಾಡಿದಂತಹ ಅಟಾಮಿಕ್ ಬಾಂಬ್ ಒಳ್ಳೆಯದೋ ಕೆಟ್ಟದ್ದೋ ಅದೆಲ್ಲವೂ ಸೆಕೆಂಡರಿ. ನಾನೊಬ್ಬ ವಿಜ್ಞಾನಿ, ಒಂದ್ ದೇಶದ ಯುದ್ಧ ಆಗಬೇಕು ಅಂತಾದ್ರೆ ಆ ದೇಶದ ರಕ್ಷಣೆಗೆ ಬಾಂಬ್ ಅನ್ನುವಂತಹದ್ದು ಅನಿವಾರ್ಯ. ಆದ್ರೆ ಬಾಂಬ್ ಅನ್ನ ತಯಾರಿಸಿ ಆದ ನಂತರ ನನಗೆ ಶ್ರೀಕೃಷ್ಣನ ವಿಶ್ವರೂಪ ದರ್ಶನದ ರೀತಿಯಲ್ಲಿ ಒಂದು ಅನುಭವ ಆಯ್ತು. ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಬೇಕಾಗಿದ್ರೆ ಯಾವ ರೀತಿಯಲ್ಲಿ ಸಾವಿರ 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 ಸೂರ್ಯರು ಏಕಕಾಲದಲ್ಲಿ ಆಕಾಶದಲ್ಲಿ ತಾವು ಉದಯಿಸಿದಾಗ ಯಾವ ರೀತಿಯಲ್ಲಿ ಭೂಮಿಗೆ ಬ್ರಹ್ಮಾಂಡಕ್ಕೆ ಬೆಳಕು ಸಿಗತ್ತೋ ಅದೇ ರೀತಿಯಲ್ಲಿ ನಾನು ಆವಿಷ್ಕರಿಸಿದಂತಹ ಬಾಂಬ್ ಒಂದು ದೇಶಕ್ಕೆ ಒಳಿತನ್ನ ಮಾಡಿದೆ. ಆ ಬಾಂಬ್ಗೆ ಆದರ್ಶ ಏನು ಅಂತ ಹೇಳಿದ್ರೆ, ಆ ಬಾಂಬಿನ ಸ್ಫೂರ್ತಿ ಏನು ಅಂತ ಹೇಳಿದ್ರೆ, ಒಬ್ಬ ಕೃಷ್ಣ ವಿಶ್ವರೂಪ ದರ್ಶನವನ್ನ ತಾಳಬೇಕಾಗಿದ್ರೆ ಸಹಸ್ರ ಸಹಸ್ರ ಸೂರ್ಯರ ಶಕ್ತಿಯನ್ನ ತಾಳ್ತಾನೆ ಅಂತಾದ್ರೆ, ಆಟಮ್ಗಳೆಲ್ಲವೂ ಒಟ್ಟು ಸೇರಿದಾಗ, ಶಕ್ತಿಯನ್ನ ಒಟ್ಟು ಮಾಡಿದಾಗ ಆ ಶಕ್ತಿಯು ಸಹ ಸಹಸ್ರ ಸೂರ್ಯರಿಗೆ ಮಿಗಿಲಾಗಬಹುದು ಅನ್ನುವಂತಹ ಆಲೋಚನೆಯನ್ನ ನಾನು ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ದರ್ಶನದಿಂದ ಪಡ್ಕೊಂಡೆ. ನನ್ನ ಆಟಮ್ ಅನ್ನುವಂತಹ ಏನು ಆವಿಷ್ಕಾರ ಇದೆ, ಆ ಆವಿಷ್ಕಾರಕ್ಕೆ ಸ್ಫೂರ್ತಿಯಾಗಿ ಚೈತನ್ಯವಾಗಿ ನಿಲ್ಲುವಂತಹದ್ದು ಭಾರತದ ಭಗವದ್ಗೀತೆ. ಅದಕ್ಕೂ ಮಿಗಿಲಾಗಿ ನಾನೊಬ್ಬ ಹುಲುಮಾನವ, ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತದೋ ಅದು ನನ್ನಿಂದಲೇ. ಜಗತ್ತಿನಲ್ಲಿ ಒಳಿತೋ ಕೆಡುಕೋ, ಸಾವೋ ನೋವೋ, ಬದುಕೋ ಹುಟ್ಟೋ ಸಾವೋ, ಇದೆಲ್ಲವೂ ಸಹ ನಡೆಯುವಂತಹದ್ದು ನನ್ನಿಂದಲೇ. ಪ್ರತಿಯೊಬ್ಬ ಮನುಷ್ಯನ ಒಳಗೆಯೂ ಸಹ ಒಂದು ಆಲೋಚನೆ ಇರ್ತದೆ, ಸಮಾಜವನ್ನ ಜಗತ್ತನ್ನ ನಾನು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳಿಕೊಂಡು ನಾನು ಅದೇ ಆಲೋಚನೆಯನ್ನ ಮಾಡಿ ಆಟಮ್ ಬಾಂಬ್ ಅನ್ನ ಸೃಷ್ಟಿ ಮಾಡಿದೆ. ಅದಿವತ್ತು ಒಂದಷ್ಟು ಜನರ ಜೀವನಕ್ಕೆ ಕುತ್ತನ್ನ ತಂದಿರಬಹುದು, ಆದರೆ ಒಂದು ದೇಶದ ರಕ್ಷಣೆಗಾಗಿ ಯಾವ ಬಾಂಬ್ ಅನ್ನ ಆವಿಷ್ಕಾರ ಮಾಡಿದೆ, ಆ ಬಾಂಬಿನ ಸ್ಫೂರ್ತಿ, ಆ ಬಾಂಬಿಗೊಂದು ಆದರ್ಶ ಯಾರು ಅಂತ ಹೇಳಿದ್ರೆ ಭಾರತದ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಅಂತ ಹೇಳ್ತಾನೆ. ಇವತ್ತು ನಾವು ಡಿಪ್ರೆಷನ್ ಅಂತ ಹೇಳುವುದನ್ನ ಸಾಮಾನ್ಯವಾಗಿ ಸಹಜವಾಗಿಯೇ ಕೇಳುತ್ತೇವೆ. ಇವತ್ತು 1ನೇ ಕ್ಲಾಸ್ ಮಗುವಿಗೆ ಹೋಮ್ವರ್ಕ್ ಮಾಡ್ಲಿಲ್ಲ ಅಂತ ಹೇಳಿ ಟೀಚರ್ ಒಂದ್ ಸ್ಕೇಲ್ ಅಲ್ಲಿ ಪೆಟ್ಟು ಕೊಟ್ರೆ ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ತದೆ, ನಾನು ನಾಳೆಯಿಂದ ಶಾಲೆಗೆ ಹೋಗುದಿಲ್ಲ, ನನಗೆ ಖಿನ್ನತೆ ಇದೆ, ನನಗೆ ಟೀಚರ್ ಬೈತಾರೆ, ನಾನು ಹೋಗುದಿಲ್ಲ, ಒಂದು ವೇಳೆ ನನ್ನನ್ನ ಫೋರ್ಸ್ ಮಾಡಿದ್ರೆ ನಾನು ಸತ್ತು ಹೋಗ್ತೇನೆ ಅಂತ ಹೇಳುವಂತಹ ಮಾತುಗಳನ್ನ ನಮ್ಮ ಮನೆ ಮಕ್ಕಳು ಇವತ್ತು ಹೇಳ್ತಾ ಇದ್ದಾರೆ. ಅವರನ್ನ ನಾವು ನೇರವಾಗಿ ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಕರ್ಕೊಂಡು ಹೋಗ್ತೇವೆ. ಆ ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಮನೋವಿಜ್ಞಾನವನ್ನ ಹೊಸದಾದಂತಹ ರೀತಿಯಲ್ಲಿ ಕೊಡಬಹುದು, ಮನೆಗಳಿಗೆ ತಲುಪಿಸಬಹುದು ಅನ್ನುವಂತಹ ಆಲೋಚನೆಯನ್ನ ಮಾಡಿದಂತಹ ಜರ್ಮನ್ ಮನಃಶಾಸ್ತ್ರಜ್ಞ ಕಾರ್ಲ್ ಜಂಗ್ ಒಂದ್ಸರ್ತಿ ಹೇಳ್ತಾರಂತೆ, ಮನೋವಿಜ್ಞಾನ ಅನ್ನುವಂತಹದ್ದು
ಜಗತ್ತಿನಲ್ಲಿತ್ತು. ಇವತ್ತಿಗೂ ಸಹ ಯಾರಾದ್ರೂ ಒಬ್ಬರು ಕೌನ್ಸಿಲಿಂಗ್ ಸೆಂಟರಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ ಆಯ್ಗ ಮರಳು ಪತ್ತದಂಡಿಗೆ ಅಂತ. ಅಂತಹ ಹುಚ್ಚು ಅನ್ನುವಂತಹ ಕಲ್ಪನೆಯನ್ನ ಕಿತ್ತಾಕಿ ಮನಸ್ಸು ಅನ್ನುವಂತಹದ್ದು ಒಂದು ವಿಜ್ಞಾನ. ಮನಸ್ಸು ಅರಳಬೇಕಾಗಿದ್ರೂ ಒಂದು ಕಾರಣ ಇರ್ತದೆ, ಆ ಮನಸ್ಸು ಕೆರಳಬೇಕಾಗಿದ್ರೂ ಒಂದು ಕಾರಣ ಇರ್ತದೆ. ಕಾರಣವನ್ನ ಅರಿತುಕೊಂಡು ಮದ್ದನ್ನ ನೀಡಬೇಕು ಅನ್ನುವಂತಹ ಆಲೋಚನೆಯನ್ನ ಮನಃಶಾಸ್ತ್ರಜ್ಞನಾಗಿ ಜಗತ್ತಿಗೆ ಕೊಟ್ಟಂತಹ ಕಾರ್ಲ್ ಜಂಗ್ ಒಂದು ಕಡೆ ಹೇಳ್ತಾರೆ, ನನಗೆ ಮನೋವಿಕಾಸ ಆಗಬೇಕು, ಮಕ್ಕಳಲ್ಲಿ ಮನೋವಿಕಾಸವನ್ನ ಮಾಡಬೇಕು, ಜಗತ್ತಿಗೆ ಅತಿ ಸುಂದರವಾದಂತಹ ಮನಃಶಾಸ್ತ್ರವನ್ನ ನೀಡಬೇಕು, ಈಗಿರುವಂತಹ ಮನಃಶಾಸ್ತ್ರಕ್ಕೆ ಹೊಸ ದಿಕ್ಕನ್ನ ಕೊಡಬೇಕು ಅನ್ನುವಂತಹ ಆಲೋಚನೆ ಬಂದದ್ದೆಲ್ಲಿಂದ ಅಂತ ಹೇಳಿದ್ರೆ 18 ಅಧ್ಯಾಯಗಳಿಂದ ಅಂತ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ನನಗೆ ಸಮಾಜವನ್ನ ಸರಿ ಮಾಡುವುದಕ್ಕೊಂದು ಆದರ್ಶವನ್ನ ಕೊಟ್ಟಿತು ಅಂತ ಹೇಳಿಕೊಂಡು ಆ ವಿಜ್ಞಾನಿ ಹೇಳುತ್ತಾರೆ. ಇದೆಲ್ಲ ಕೇಳಬೇಕಾಗಿದ್ರೆ ಬಹಳ ಖುಷಿ ಅಂತ ಅನ್ನಿಸ್ತದೆ. ಭಗವದ್ಗೀತೆಯನ್ನ ವಿಶ್ವಗೀತೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಭಾರತದ ಜನರಲ್ಲಿ ಭಗವದ್ಗೀತೆ ಅನ್ನುವಂತಹದ್ದು 60+ ನವರೆಗೆ ಇರುವಂತಹದ್ದು ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಆಲೋಚನೆ. ರಿಟೈರ್ಡ್ ಆಗುವಲ್ಲಿವರೆಗೆ ಕೆಲಸ ಆಯ್ತು, ಮನೆ ಆಯ್ತು, ಹೆಂಡತಿ ಆಯ್ತು, ಮಕ್ಕಳಾಯ್ತು, ಸಂಸಾರ ಆಯ್ತು. 60+ ಆದ್ಮೇಲೆ ಮಾರ್ನಿಂಗ್ 9 to ಈವ್ನಿಂಗ್ 5 ವರೆಗೆ ಮಾಡ್ಲಿಕ್ಕೆ ಕೆಲಸ ಏನೂ ಇಲ್ಲ. ಹಾಗಾಗಿ ಭಗವದ್ಗೀತೆಯನ್ನ ಓದುವುದಕ್ಕೆ ಒಂದು ವಯಸ್ಸೇನು ಅಂತ ಹೇಳಿದ್ರೆ 60ರ ನಂತರ ಅನ್ನುವಂತಹ ಕಲ್ಪನೆಯನ್ನ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಆದರೆ ಭಗವದ್ಗೀತೆ ಅನ್ನುವಂತಹದ್ದು ಕೇವಲ ವಿಶ್ವದ ಜನರಿಗೆ ಮಾತ್ರ ಆದರ್ಶವಾಗಲಿಲ್ಲ. ಭಗವದ್ಗೀತೆ ಅನ್ನುವಂತಹದ್ದು ಈಗಿನ ಜನರೇಷನ್ನಿಗಿಂತ ಸ್ವಲ್ಪ ಹಿಂದೆ ಹೋದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆದರ್ಶವಾಗಿತ್ತು. ಇಲ್ಲಿ ಚರಕವನ್ನ ನೋಡ್ಬೇಕಾಗಿದ್ರೆ ನಮಗೆ ಮೊದಲಿಗೆ ಥಟ್ಟಂತ ನೆನಪಿಗೆ ಬರುವಂತಹದ್ದು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರಿಂದ ಹಿಡಿದು ಮೊನ್ನೆಯವರೆಗೆ ತಾನು ಇನ್ನು ಆಟ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿದ್ದಂತಹ ಮನು ಭಾಕರ್ ಅನ್ನುವಂತಹ ಹುಡುಗಿ ಕಂಚಿನ ಹುಡುಗಿಯಾಗಿ ಹೊರಗಡೆ ಬರ್ತಾಳೆ ಅಂತಾದ್ರೆ ಪ್ರೇರಣೆ ನೀಡಿದ್ದು ಭಾರತದ ಅದೇ ಭಗವದ್ಗೀತೆ. ಭಾರತ ಹಂಚಿ ಹೋಗಬಾರದು, ಧರ್ಮಗಳ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ ಕಿತ್ತಾಟ ಆಗಬಾರದು. ಭಾರತ ಮೇಲಿಂದ ಕೆಳಗಡೆ, ಆಚೆಯಿಂದ ಈ ಕಡೆಯವರೆಗೆ ಅದು ಭಾರತವಾಗಿಯೇ ಉಳಿಬೇಕು ಅನ್ನುವಂತಹ ಆಲೋಚನೆಗಳನ್ನ ಹೊಂದಿದಂತಹ ಎಲ್ಲ ಈ ದೇಶದ ಆಚಾರ್ಯರುಗಳಿಂದ ಹಿಡಿದು ರಾಮಕೃಷ್ಣ ಪರಮಹಂಸರವರೆಗೆ, ಸ್ವಾಮಿ ವಿವೇಕಾನಂದರಿಂದ ಜೈಲಿನ ಒಳಗಡೆ ಕೂತುಕೊಂಡು ಗೀತಾ ರಹಸ್ಯವನ್ನ ಬರೆದಂತಹ, ಗೀತೆಗೊಂದು ಭಾಷ್ಯವನ್ನ ಬರೆದಂತಹ ಬಾಲಗಂಗಾಧರ ತಿಲಕರವರೆಗೆ ಬದುಕುವುದಕ್ಕೆ, ತನಗಾಗಿ ಬದುಕುವುದಕ್ಕೆ, ಜೊತೆಯಲ್ಲಿ ಸಮಾಜಕ್ಕಾಗಿ ಬದುಕುವುದಕ್ಕೆ ಪ್ರೇರಣೆಯನ್ನ ಕೊಟ್ಟದ್ದು ಇದೇ ಭಾರತದ ಭಗವದ್ಗೀತೆ. ಡಿ.ವಿ.ಜಿ ಅವರು ಒಂದು ಕಡೆ ತುಂಬಾ ಸುಂದರವಾಗಿ ಹೇಳುತ್ತಾರೆ. ಡಿ.ವಿ.ಜಿ ಅಂತ ಹೇಳಬೇಕಾಗಿದ್ರೆ ನಮಗೆ ಥಟ್ಟಂತ ಹೇಳಿ ನೆನಪಿಗೆ ಬರುವಂತಹದ್ದು ಮಂಕುತಿಮ್ಮನ ಕಗ್ಗ. ಕೇವಲ 3 ಸಾಲುಗಳಲ್ಲಿ ಬದುಕಿನ ಸತ್ಯವನ್ನ ಜನರಿಗೆ ತಿಳಿಸಿದಂತಹ ಡಿ.ವಿ.ಜಿ ಅವರು ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳಿದ್ರೆ ಅದು ಕೇವಲ ಕೃಷ್ಣ ಕೊಟ್ಟ ಅನ್ನುವಂತಹ ಕಾರಣಕ್ಕಾಗಿ ಕೇವಲ ಹಿಂದುವಿಗೆ ಮಾತ್ರ ಸೀಮಿತ ಅಲ್ಲ. ಈ ಭೂಮಿಯ ಮೇಲೆ ಬದುಕಿಗೊಂದು ಅರ್ಥವನ್ನ ಕಂಡುಕೊಳ್ಳಬೇಕು, ಬದುಕಿನ ಸತ್ಯವನ್ನ ಕಂಡುಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಅನ್ನುವಂತಹ ಆಲೋಚನೆಯನ್ನ ಯಾವೆಲ್ಲ ವ್ಯಕ್ತಿ ಮಾಡ್ತಾನೆ ಆ ಎಲ್ಲ ವ್ಯಕ್ತಿಗೂ ಸಹ ಆದರ್ಶವಾಗಿ ಇರಬೇಕಾದಂತಹ ಒಂದು ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಭಗವದ್ಗೀತೆ. ಭಗವದ್ಗೀತೆ ಕಲಿಸುವಂತಹದ್ದು 18 ಅಧ್ಯಾಯಗಳ ಮೂಲಕ. ಕಲಿಸುವಂತಹದ್ದು ಒಂದೇ ಯೋಗ, ಅದು ಜೀವನ ಯೋಗ. ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಕಲ್ಪನೆಯನ್ನ ಭಗವದ್ಗೀತೆ ನಮ್ಗೆ ಕಟ್ಟಿಕೊಡ್ತದೆ. ಭಗವದ್ಗೀತೆಯಲ್ಲಿ ಏನಿಲ್ಲ, ನಮಗೆ ಕಾಣ್ಲಿಕ್ಕೆ ನೋಡ್ಲಿಕ್ಕೆ ಗೀತೆಯನ್ನ ಬೋಧಿಸಿದ್ದು ಕೃಷ್ಣ, ಗೀತೆಯನ್ನ ಕೇಳಿದ್ದು ಅರ್ಜುನ. ಆದರೆ ಕೃಷ್ಣ ಅಲ್ಲಿ ಕೇವಲ ಒಬ್ಬ ಸಾರಥಿಯಾಗಿ ಇರಲಿಲ್ಲ. ಕೃಷ್ಣ ಅರ್ಜುನ ತನ್ನ ಗಾಂಡೀವ ಜಾರ್ತಾ ಇದೆ ಅಂತ ಹೇಳಬೇಕಾಗಿದ್ರೆ ಒಬ್ಬ ಸ್ನೇಹಿತನಾಗಿ ಅರ್ಜುನನ ಕೈಯನ್ನ ಹಿಡಿತಾನೆ, ಒಬ್ಬ ಮನಃಶಾಸ್ತ್ರಜ್ಞನಾಗಿ ಅರ್ಜುನನ ಕೈಯನ್ನ ಹಿಡಿತಾನೆ, ಒಬ್ಬ ಗುರುವಾಗಿ ಅರ್ಜುನನನ್ನ ಬುದ್ಧಿ ಹೇಳುತ್ತಾನೆ, ಒಬ್ಬ ಅಮ್ಮನಾಗಿ ಅರ್ಜುನನಿಗೆ ಸ್ಫೂರ್ತಿಯನ್ನ ತುಂಬುತ್ತಾನೆ, ಒಬ್ಬ ಡಾಕ್ಟರ್, ಒಬ್ಬ ಎಂಜಿನಿಯರ್ ಎಲ್ಲವೂ ಆಗಿ ಶ್ರೀಕೃಷ್ಣ ತಾನೇನೂ ಅಲ್ಲ ಅನ್ನುವ ರೀತಿ
ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಆಫ್ಟರ್ ಆಲ್ ಒಂದು ರಥದ ಚಾಲಕನಾಗಿ ನಿಂತ್ಕೊಳ್ತಾನೆ. ಎಷ್ಟು ಅದ್ಭುತವಾದಂತಹ ಕೃಷ್ಣ, ಎಷ್ಟು ಅದ್ಭುತವಾದಂತಹ ಭಗವದ್ಗೀತೆ. ನಮ್ಮಲ್ಲೊಂದು ಕಲ್ಪನೆ ಇದೆ, ಭಗವದ್ಗೀತೆ ಸಂಸ್ಕೃತದಲ್ಲಿದೆ, ಹಾಗಾಗಿ ಇದು ಸಂಸ್ಕೃತವನ್ನ ಓದಿದಂತಹ ಒಂದಷ್ಟು ವರ್ಗಕ್ಕೆ ಮಾತ್ರ ಸೀಮಿತ ಅಂತ. ಆದ್ರೆ ಆಲೋಚನೆ ಮಾಡೋಣ, ಭಗವದ್ಗೀತೆಯನ್ನ ಬೋಧಿಸಿದ ಶ್ರೀಕೃಷ್ಣ ಆ ವರ್ಗಕ್ಕೆ ಸೇರಿದವನಲ್ಲ. ಭಗವದ್ಗೀತೆಯನ್ನ ಕೇಳಿದ ಅರ್ಜುನ, ಆತನು ಸಹ ಆ ವರ್ಗಕ್ಕೆ ಸೀಮಿತನಾದವನಲ್ಲ. ಅದಕ್ಕಾಗಿಯೇ ಭಗವದ್ಗೀತೆಯನ್ನ ಜಗತ್ತು ಒಪ್ಪಿಕೊಂಡದ್ದು, ಜಗತ್ತು ಅಪ್ಪಿಕೊಂಡದ್ದು. 1785ರಲ್ಲಿ ಮೊದಲ ಬಾರಿಗೆ ಭಗವದ್ಗೀತೆ ಆಂಗ್ಲ ಭಾಷೆಗೆ ಅನುವಾದಗೊಂಡಿತು. ಅಲ್ಲಿಂದ ಇವತ್ತಿನವರೆಗೆ ಆಂಗ್ಲ ಭಾಷೆಯಲ್ಲಿ ಸುಮಾರು 250ಕ್ಕೂ ಮಿಕ್ಕಿ ಭಾಷ್ಯಗಳು ಬಂದಿದೆ ಅಂತಾದ್ರೆ ನಾವು ಆಲೋಚನೆ ಮಾಡಬಹುದು, ನನ್ನ ದೇಶದ ಭಗವದ್ಗೀತೆಯ ಕೆಪಾಸಿಟಿ ಎಂಥದ್ದು, ನನ್ನ ದೇಶದ ಭಗವದ್ಗೀತೆಯ ತಾಕತ್ತೆಂಥದ್ದು ಅಂತ. ಒಂದು 6-7 ವರ್ಷಗಳ ಹಿಂದೆ ಬಹುಶಃ ಒಂದು ಸಲ ಪ್ರತಿ ಶಾಲೆಯಲ್ಲೂ ಸಹ ಪ್ರತಿನಿತ್ಯ ಭಗವದ್ಗೀತೆಯ ಪಠಣ ಆಗಬೇಕು ಅನ್ನುವಂತಹ ಒಂದು ಕಾನೂನನ್ನ, ಬಿಲ್ ಅನ್ನ ತರಬೇಕು ಅನ್ನುವಂತಹ ಆಲೋಚನೆಯನ್ನ ಸರ್ಕಾರ ಮಾಡಬೇಕಾಗಿದ್ರೆ, ನಮ್ಮ ಸಮಾಜದ ಜನ ಯಾವ ದೇಶದಿಂದ ಭಗವದ್ಗೀತೆ ಜಗತ್ತಿಗೆ ಹೋಯ್ತೋ ಅದೇ ದೇಶದ ಜನ ಹೇಳಿದ್ರು ಭಗವದ್ಗೀತೆಯನ್ನ ಪಠಣ ಮಾಡುವಂತಹದ್ದು ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂತಹ ಮಕ್ಕಳ ಮನಸ್ಸಿನಲ್ಲಿ ಕೇಸರಿಯನ್ನ ತುಂಬುವಂತಹದ್ದು, ಕೇಸರೀಕರಣ ಅಂತ. ಆದರೆ ನಮಗೆ ಆಲೋಚನೆ ಬರಲಿಲ್ಲ, ಅಮೆರಿಕಾದಲ್ಲಿ ಇರುವಂತಹ ಹಿಂದೂ ಯೂನಿವರ್ಸಿಟಿಯಲ್ಲಿ ಭಗವದ್ಗೀತೆಯ ಪಠಣ ಕಡ್ಡಾಯವಂತೆ. ಸೆಟನ್ ಹಾಲ್ ಯೂನಿವರ್ಸಿಟಿ ನ್ಯೂ ಜೆರ್ಸಿಯಲ್ಲಿ ಬರುವಂತಹ ವಿದ್ಯಾರ್ಥಿ, ಆತ ಆರ್ಟ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ, ಜೀವನಕ್ಕೆ ಬೇಕಾದಂತಹ ಯಾವುದೇ ಪಾಠವನ್ನ, ಪ್ರವಚನವನ್ನ ಆತ ಮಾಡ್ಲಿ, ಆದರೆ ಕಡ್ಡಾಯವಾಗಿ ಭಗವದ್ಗೀತೆಯ ಕೋರ್ಸ್ ಅನ್ನ ಆತ ಮಾಡ್ಲೇಬೇಕು. ಸುಮ್ಮನೆ ಆಲೋಚನೆ ಮಾಡೋಣ, ಯಾವುದನ್ನು ಪರೀಕ್ಷಿಸದೆ ಒಪ್ಪಿಕೊಳ್ಳದೆ ಇರುವಂತಹ ಅಮೆರಿಕಾದ ಜನ, ಪಾಶ್ಚಿಮಾತ್ಯ ಜನ ಭಾರತದ ಭಗವದ್ಗೀತೆಯನ್ನ ಒಪ್ಪಿಕೊಂಡು ಅಪ್ಪಿಕೊಂಡು ಅದರ ರೀತಿಯಲ್ಲಿ ಜೀವನವನ್ನ ಮಾಡುವಂತಹ ದಾರಿಯಲ್ಲಿ ಹೆಜ್ಜೆ ಹಾಕ್ತಾರೆ ಅಂತಾದ್ರೆ, ಕನಿಷ್ಠ ಪಕ್ಷ ನಾವು ಭಗವದ್ಗೀತೆಯನ್ನ ಒಪ್ಪಿಕೊಳ್ಳುವಂತಹ, ಅಪ್ಪಿಕೊಳ್ಳುವಂತಹ ಕೆಲಸವನ್ನ ಇವತ್ತಿಂದಲಾದ್ರೂ ಆರಂಭ ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಕಲ್ಪನೆಯಾದ್ರೂ ನಮ್ಮ ಹತ್ರ ಇರಬೇಕು. ನಾವು ಭಗವದ್ಗೀತೆಯಿಂದ ದೂರ ಆದ್ವಿ, ನಮ್ಮ ಸಮಾಜ ಗೀತೆಯಿಂದ ದೂರ ಆಯ್ತು. ಬಹುಶಃ ಗೀತೆಯಿಂದ ದೂರ ಆಗಿದ್ರೆ, ದೇವರಿಂದ ದೂರ ಆಗಿದ್ರೆ ಪರವಾಗಿಲ್ಲ, ನಾವು ಗೀತೆಯಿಂದ ದೂರ 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 ಆಗ್ತಾ ಹೋದ ಹಾಗೆ ನಮ್ಮ ಮಣ್ಣಿನ ನೆಲದಿಂದಲೂ ಸಹ ದೂರ ಆಗ್ತಾ ಹೋದ್ವಿ. ಅಪ್ಪ ಅಮ್ಮನ ಜೊತೆಗಿನ ಕರುಳ ಸಂಬಂಧದಿಂದಲೂ ದೂರ ಆಗ್ತಾ ಹೋದ್ವಿ. ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ ಕಲ್ಪನೆಯಿಂದಲೂ ದೂರ ಆಗ್ತಾ ಹೋದ್ವಿ. ಸಮಾಜಕ್ಕೆ ನಾನೇನು ಕೊಡಬೇಕು ಅನ್ನುವಂತಹ ಆಲೋಚನೆಯಿಂದಲೂ ದೂರ ಆಗ್ತಾ ಹೋದ್ವಿ. ಬದುಕಿಗೆ ಬೇಕಾದಂತಹ ಮೌಲ್ಯಗಳು ಯಾವುದು ಅನ್ನುವಂತಹ ಕಲ್ಪನೆಯೂ ಇಟ್ಟುಕೊಳ್ಳದೆ ಇರುವ ರೀತಿಯಲ್ಲಿ ಭಾರತ ಬದಲಾಗಿ ಹೋಯಿತು. ಕಾರಣ ಏನು ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನ ಮರೆತು ಹೋದ ಪರಿಣಾಮ. ಜಗತ್ತಿನ ಜನ ಭಗವದ್ಗೀತೆಯನ್ನ ಒಪ್ಪುತ್ತಾರೆ ಅಂತಾದ್ರೆ, ಅದೆಲ್ಲೋ ಅಮೆರಿಕಾದಲ್ಲಿ ಭಾರತೀಯ ಮೂಲದ ಅಮೆರಿಕನ್ನರು ಭಗವದ್ಗೀತೆ ಪಠಣವನ್ನ ಸಾಮೂಹಿಕವಾಗಿ ಮಾಡಿಕೊಂಡು ರೆಕಾರ್ಡ್ಗಳನ್ನ, ದಾಖಲೆಗಳನ್ನ ನಿರ್ಮಿಸ್ತಾರೆ ಅಂತಾದರೆ, ನಾವು ಸಹ ದಾಖಲೆಯ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಆದರೆ ಅದು ಕೇವಲ ದಾಖಲೆಗೆ ಮಾತ್ರ ಸೀಮಿತವಾಗದೆ ನಮ್ಮ ಮನೆಯ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ ಭಗವದ್ಗೀತೆ ಅನ್ನುವಂತಹದ್ದನ್ನ ನಾವು ತೆಗೆದುಕೊಂಡು ಹೋಗಬೇಕು. ಯಾವಾಗ ಮನೆಯ ಒಳಗಡೆ, ಮನಸ್ಸಿನ ಒಳಗಡೆ ಗೀತೆ ಮತ್ತು ಗೀತಾಚಾರ್ಯನ ಸ್ಥಾಪನೆ ಆಗ್ತದೆ, ಭಾರತ ಮತ್ತು ಸಮಾಜ ಅದರ ಜೊತೆ ಜೊತೆಯಲ್ಲಿಯೇ ನಮ್ಮ ಮನೆ ಮತ್ತು ಮನಸ್ಸುಗಳು ಪರಿಶುದ್ಧವಾಗಿ ಬೆಳಗ್ಲಿಕ್ಕೆ ಸಾಧ್ಯ ಇದೆ. ಭಗವದ್ಗೀತೆಯನ್ನ ಮರೆತ ಕಾರಣದಿಂದಲಾಗಿ ನಾವಿವತ್ತು ಬದುಕಿನ ಗುರಿ ಏನು ಅಂತ ಹೇಳುವುದನ್ನೇ ಮರೆತು ಬಿಟ್ಟಿದ್ದೇವೆ. ನಮ್ಮ ಯುವಕರನ್ನ ಒಂದು ಸಲ ನಾವು ನೋಡ್ಬೇಕಾಗಿದ್ರೆ, ನನ್ನ ವಯಸ್ಸಿನ ಯುವತಿಯರನ್ನ ನಾನು ನೋಡ್ಬೇಕಾಗಿದ್ರೆ, ಪ್ರತಿಯೊಬ್ಬ ಯುವಕ ಯುವತಿಯೂ ಸಹ ಓಡ್ತಾ ಇದ್ದಾರೆ. ಓಡ್ತಾರೆ ಓಡ್ತಾರೆ ಓಡ್ತಾರೆ. ಎಲ್ಲಿವರೆಗೆ ಓಡ್ತಾರೆ ಅಂತ ಹೇಳಿದ್ರೆ, ತನ್ನ ನೆಲವನ್ನ ಮರೆಯುವಲ್ಲಿಯವರೆಗೆ ಓಡ್ತಾರೆ. ತಾನು ಎತ್ತರಕ್ಕೆ ಏರಬೇಕು ಅನ್ನುವಂತಹ ಹಂಬಲ ಎಷ್ಟಾಗಿದೆ ಅಂತ ಹೇಳಿದ್ರೆ, ಬುಡ ಗಟ್ಟಿಯಾಗಿ ಇರದೆ ಹೋದ್ರೆ
ಎಷ್ಟೇ ಎತ್ತರಕ್ಕೆ ಹೋದಂತಹ ಮರ ಒಂದು ದಿವಸ ಧರಾಶಾಹಿ ಆಗ್ತದೆ ಅನ್ನುವುದನ್ನ ಮರೆಯುವಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಬೆಡ್ ಬೇಕು, ಬ್ರೆಡ್ ಬೇಕು, ದುಡ್ಡು ಬೇಕು ಅಂತ ಹೇಳ್ಕೊಂಡು ದುಡ್ಡಿನ ಹಿಂದೆ ಅಲಿತಾ ಹೋಗ್ತಾ ಇದ್ದೇವೆ. ಆದರೆ ದುಡ್ಡು ಎಷ್ಟೇ ಇರ್ಲಿ, ಬ್ರೆಡ್ ಎಷ್ಟೇ ಇರ್ಲಿ, ಬೆಡ್ ಕುರ್ಲಾನೇ ಆಗಿರ್ಲಿ, ಮಲಗಿಕೊಂಡು ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರಲಿಲ್ಲ, ನೆಮ್ಮದಿ ಇಲ್ಲ ಅಂತಾದ್ರೆ ಬ್ರೆಡ್ ಇದ್ರೇನು, ಬೆಡ್ ಇದ್ರೇನು, ದುಡ್ಡಿದ್ರೇನು? ಬದುಕಿಗೆ ಬೇಕಾಗಿರುವಂತಹದ್ದು ನೆಮ್ಮದಿ. ಆ ನೆಮ್ಮದಿಯನ್ನ ಹೇಗೆ ಬದುಕಬೇಕು ಅನ್ನುವಂತಹ ಕಲ್ಪನೆಯನ್ನ ಕೊಡುವಂತಹದ್ದೇ ಭಗವದ್ಗೀತೆ. ನಾವು ಮರೆತು ಹೋದಂತಹ ಸಂಸ್ಕಾರವನ್ನ, ನಾವು ಮರೆಯಬಾರದಾಗಿದ್ದಂತಹ ಸಂಸ್ಕಾರವನ್ನ ನಮ್ಮ ಮನೆಗಳಲ್ಲಿ ಮತ್ತೆ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಭಗವದ್ಗೀತೆ ಅಂತ ಹೇಳಿದ್ರೆ ಅದೇನೋ ದೊಡ್ಡ ದೊಡ್ಡ ಆಲೋಚನೆಗಳು, ದೊಡ್ಡ ದೊಡ್ಡ ವಿಚಾರಗಳು ಅಂತಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿಗೆ ಬೇಕಾದಂತಹ ಆಲೋಚನೆಗಳು. ಬಹುಶಃ ಶ್ರೀಕೃಷ್ಣ ಪರಮಾತ್ಮರ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ, ವೇದವನ್ನ, ಪುರಾಣವನ್ನ, ಇದೆಲ್ಲವನ್ನ ಸಹ ಉಪನಿಷತ್ತುಗಳನ್ನ ಸಾಮಾನ್ಯ ವ್ಯಕ್ತಿಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ವ್ಯಕ್ತಿಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಉಪನಿಷತ್ತುಗಳನ್ನ ಸಾಮಾನ್ಯನಿಗೆ ತಲುಪಿಸಬೇಕಾದಂತಹ ಜವಾಬ್ದಾರಿ ಇರುವಂತಹದ್ದು ದೇವರಿಗೆ. ಹಾಗಾಗಿಯೇ ಭಗವದ್ಗೀತೆಯ ಶ್ಲೋಕವನ್ನ ಆರಂಭ ಮಾಡಬೇಕಾಗಿದ್ರೆ ಪ್ರಾರ್ಥನಾ ಶ್ಲೋಕದಲ್ಲಿಯೇ ಹೇಳ್ತಾರೆ, ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಲ್ಲಿ ಬೇರೇನೂ ಇಲ್ಲ. ಯಾವುದನ್ನ ಉಪನಿಷತ್ತುಗಳಲ್ಲಿ ಭಾರತೀಯರು ಹೇಳಿದ್ರಾಯ್ತೋ ಆ ಎಲ್ಲ ಉಪನಿಷತ್ತುಗಳ ಸಾರವನ್ನ ಶ್ರೀಕೃಷ್ಣ ಹಾಲನ್ನ ಹಿಂಡಿದ ರೀತಿಯಲ್ಲಿ ಉಪನಿಷತ್ತು ಭಗವದ್ಗೀತೆ ಅನ್ನುವಂತಹ ಗೋವಿನಿಂದ ತೆಗೆದುಕೊಂಡು ಕರುವಾಗಿರುವಂತಹ, ಶಿಶುವಾಗಿರುವಂತಹ ಅರ್ಜುನನಿಗೆ ಕೊಟ್ಟಿದ್ದಾನೆ ಅಂತ. ಇವತ್ತು ಶ್ರೀಕೃಷ್ಣ ಗರ್ಭಗುಡಿಯ ಒಳಗಡೆ ಇದ್ದಾರೆ, ಅರ್ಜುನ ನಾಪತ್ತೆಯಾಗಿದ್ದಾನೆ. ಭಗವದ್ಗೀತೆಯನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಾದ್ರೆ ಶ್ರೀಕೃಷ್ಣನನ್ನ ನಮ್ಮ ಮನಸ್ಸಿನ ಒಳಗಡೆ ಸ್ಥಾಪನೆ ಮಾಡಬೇಕು. ಶ್ರೀಕೃಷ್ಣ ಅಂತ ಹೇಳಿದ್ರೆ ಮತ್ಯಾರೂ ಅಲ್ಲ. ನಾವ್ ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾಗಿದ್ರೆ, ಒಂದು ಕೆಟ್ಟ ಕೆಲಸ, ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡೋಣ. ನಾವು ಒಳ್ಳೆ ಕೆಲಸ ಮಾಡಬೇಕಾಗಿದ್ರೆ ನಮ್ಮ ಹೃದಯದ ಮೇಲೆ ಕೈಯನ್ನ ಇಟ್ಟಾಗ ಆ ಹೃದಯ ಲುಬ್ ಡುಬ್ ನ ಜೊತೆಯಲ್ಲಿ ಒಂದು ಮಾತನ್ನ ಹೇಳುತ್ತದೆ, ನೀನ್ ಸರಿ ದಾರಿಯಲ್ಲಿ ಹೋಗ್ತಾ ಇದ್ದಿ, ಇದೇ ದಾರಿಯಲ್ಲಿ ಮುಂದುವರಿ ಅಂತ. ಆ ಒಂದು ಮಾತನ್ನ ನಮ್ಮ ಅಂತರಾತ್ಮ ಹೇಳುತ್ತದಲ್ವಾ, ಆ ಅಂತರಾತ್ಮವೇ ಭಗವಾನ್ ಶ್ರೀಕೃಷ್ಣ. ನಾನು ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಾಗಿದ್ರೆ ಅದೇ ಹೃದಯದ ಮೇಲೆ ಕೈಯನ್ನ ಇಟ್ಟಾಗ ಅದು ಮತ್ತೊಂದು ಸರ್ತಿ ಎಚ್ಚರಿಕೆ ಕೊಡ್ತದೆ, ನೀನ್ ಸರಿ ದಾರಿಯಲ್ಲಿ ಹೋಗ್ತಾ ಇಲ್ಲ, ನೀನ್ ತಪ್ಪು ಮಾಡ್ತಾ ಇದ್ದಿ, ಈ ದಾರಿಯನ್ನ ಬಿಟ್ಟು ನೀನ್ ವಾಪಸ್ ಬಾ ಅಂತ ಹೇಳ್ಕೊಂಡು ಹೇಳ್ತದೆ. ಹಾಗೆ ಹೇಳುವಂತಹ ಮನಸ್ಸಿದೆಯಲ್ವಾ, ಹಾಗೆ ಹೇಳುವಂತಹ ಅಂತರಾತ್ಮ ಇದೆಯಲ್ವಾ, ಅದುವೇ ಶ್ರೀಕೃಷ್ಣ ಪರಮಾತ್ಮ. ನಾನು ಕೆಟ್ಟದ್ದು ಮಾಡಬೇಕೋ ಒಳ್ಳೆಯದು ಮಾಡಬೇಕೋ, ಯಾವುದು ಸರಿ ಯಾವುದು ತಪ್ಪು, ಈ ಗೊಂದಲಗಳಲ್ಲಿ ಯಾವ ಮನುಷ್ಯ ಇರ್ತಾನೆ ಅವನೇ ಅರ್ಜುನ. ಮಹಾಭಾರತದಲ್ಲಿ ಒಂದು ರಥ ಮತ್ತು ಕುದುರೆಗಳು ಬರ್ತದೆ. ಆ ರಥ ಯಾವುದು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ದೇಹ. ಕುದುರೆಗಳು ಯಾವುದು ಅಂತ ಕೇಳಬೇಕಾಗಿದ್ರೆ ಅದು ಮನುಷ್ಯನ ಇಂದ್ರಿಯಗಳು. ಒಬ್ಬ ಮನುಷ್ಯನ ಇಂದ್ರಿಯ, ದೇಹ ಮತ್ತು ಒಳಗಡೆ ಇರುವಂತಹ ಅಂತರಾತ್ಮ ಸರಿಯಾದಂತಹ ದಾರಿಯಲ್ಲಿ ಹೋಗ್ತದೆ ಅಂತಾದ್ರೆ ಅರ್ಜುನ ಯಾವತ್ತೂ ಸಹ ಧರ್ಮ ಸಂರಕ್ಷಣೆಯನ್ನೇ ಮಾಡುತ್ತಾನೆ. ಇವತ್ತು ಅಂತಹ ಅರ್ಜುನರು ನಾವಾಗಬೇಕು. ಜಗತ್ತಿನ ಜನ ಎಲ್ಲ ಹೇಳಿದ್ರು ಭಾರತ ಜಗತ್ತಿಗೆ ಕೊಟ್ಟದ್ದು ಕೇವಲ ಶೂನ್ಯ ಅಂತ. ಎಂತಹ ಶೂನ್ಯವನ್ನ ಭಾರತ ಜಗತ್ತಿಗೆ ಕೊಟ್ಟಿತು ಅಂತ ಹೇಳಿದ್ರೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿಗೆ ಭಾರತ ಕೊಟ್ಟಿತು. ವಿಜ್ಞಾನಕ್ಕೆ ಭಾರತ ಏನು ಕೊಡ್ಲಿಲ್ಲ ಅಂತ ಹೇಳಿತು. ನಾವು 21-22ನೇ ಶತಮಾನದಲ್ಲಿ ಇವತ್ತು ಎಲ್ಲೋ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗುವಂತಹ ಕ್ರಿಕೆಟ್ ಮ್ಯಾಚ್ ಅನ್ನ ಲೈವ್ ಟೆಲಿಕಾಸ್ಟ್ ನೋಡಬೇಕಾಗಿದ್ರೆ ನಮಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಜಗತ್ತಿನ ಮೊತ್ತ ಮೊದಲ ಲೈವ್ ಟೆಲಿಕಾಸ್ಟ್ ಮಾಡಿದ್ದು ಕುರುಕ್ಷೇತ್ರ ರಣಾಂಗಣದಿಂದ. ಎಲ್ಲೋ ಯುದ್ಧ ಆಗ್ತಾ ಇತ್ತು, ಅದೆಲ್ಲೋ ಸಂಜಯ ಇದ್ದ. ಆ ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದ. ಎಂತಹ ಅದ್ಭುತವಾದಂತಹ
ಅಂತಾನೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಜಗತ್ತಿನ ಮೊತ್ತ ಮೊದಲ ಲೈವ್ ಟೆಲಿಕಾಸ್ಟ್ ಅನ್ನ ಕೊಟ್ಟದ್ದು ನನ್ನ ದೇಶ ಭಾರತ. ಇವತ್ ರವಿ ಶಾಸ್ತ್ರಿಯೋ ಅಥವಾ ಅನಿಲ್ ಕುಂಬ್ಳೆ ಅವರು ಕಾಮೆಂಟ್ರಿ ಮಾಡ್ಬೇಕಾಗಿದ್ರೆ ಭಾರಿ ಖುಷಿ ಆಗ್ತದೆ. ಅದರಲ್ಲೂ ಕನ್ನಡ ಕಾಮೆಂಟ್ರಿಯನ್ನ ಕೇಳಬೇಕಾಗಿದ್ರೆ ಅಲ್ಲಿ 6 4ಗಳು ಹೊಡಿಬೇಕಾಗಿದ್ರೆ ಎಷ್ಟು ಖುಷಿ ಆಗ್ತದೋ ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತದೆ. ಆಲೋಚನೆ ಮಾಡಿ, ಅಂಗೈಯಲ್ಲಿ ಟಿವಿಯನ್ನ ಇಟ್ಟುಕೊಂಡು ಅಲ್ಲೇನಾಗ್ತಾ ಇದೆ ಅನ್ನುವುದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದಂತಹ ವಿಜ್ಞಾನ ನನ್ನ ದೇಶದ್ದು. ಅಂತಹ ವಿಜ್ಞಾನವನ್ನ ಕೊಟ್ಟಂತಹ ನನ್ನ ದೇಶದ ಒಳಗಡೆ ಇರುವಂತಹ ಭಗವದ್ಗೀತೆ ಬದುಕಿಗೆ ಕಲಿಸುವಂತಹದ್ದು ಅದೆಷ್ಟೋ ವಿಚಾರಗಳನ್ನ. ಬದುಕಿನಲ್ಲಿ ಗೆಲುವು ಮತ್ತು ಸೋಲನ್ನ ಸಮವಾಗಿ ಸ್ವೀಕರಿಸಬೇಕು. ಜನರು ಮೆಚ್ಚುವಂತಹ ಬದುಕು ನಮ್ಮದಾಗಬೇಕು. ಒಬ್ಬ ವಿದ್ವಾಂಸರು ಪ್ರವಚನಕ್ಕೆ ಅಂತ ಹೇಳಿ ಬರ್ತಾರೆ. ಸರಿ, ಪ್ರವಚನ ಎಲ್ಲ ಆಯ್ತು, ಬದುಕು ಹೇಗೆ ಬದುಕಬೇಕು ಅನ್ನುವುದರ ಕುರಿತಾಗಿ ಅವರ ಆವತ್ತಿನ ಉಪನ್ಯಾಸ ಇತ್ತು. ಆ ವಿದ್ವಾಂಸರು ತಮ್ಮ ವಿದ್ವತ್ತಿಗೆ ಬೇಕಾಗಿ ಮತ್ತು ಎದುರುಗಡೆಯಲ್ಲಿ ಇದ್ದಂತಹ ಹಿರಿಯರಿಗೆ ಬೇಕಾದ ರೀತಿಯಲ್ಲಿ ಉಪದೇಶವನ್ನ ಮಾಡ್ತಾ ಇದ್ರಾಯ್ತು. ಮೊದಲಿನಿಂದ ಕೊನೆಯವರೆಗೆ ಆ ಉಪದೇಶವನ್ನ ಕೇಳ್ತಾ ಇದ್ದಂತಹ ಒಬ್ಬ ಪುಟ್ಟ ಹುಡುಗ ಇದ್ದ. ಅವನಿಗೆ ಅವ್ರು ಹೇಳಿದಂತಹ ಸಂಸ್ಕೃತ ಎಲ್ಲ ಗೊತ್ತಾಗ್ಲಿಲ್ಲ. ಇಡೀ ಭಾಷಣವನ್ನ, ಉಪನ್ಯಾಸವನ್ನ ಬಹಳ ಆರಾಮದಲ್ಲಿ ಬಹಳ ಸುಂದರವಾಗಿ ಕೇಳುತ್ತಾ ಇದ್ದ. ಭಾಷಣ ಎಲ್ಲ ಮುಗಿಸಿ ಆ ವಿದ್ವಾಂಸರು ವೇದಿಕೆಯಿಂದ ಕೆಳಗಡೆ ಇಳಿದು ಹೋಗಬೇಕಾಗಿದ್ರೆ ಆ ಹುಡುಗ ಕೇಳ್ತಾನಂತೆ, ಗುರುಗಳೇ, ಉಪನ್ಯಾಸ ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ಅನ್ನಿಸಿತ್ತು ನಾನು ವಿಶ್ವಕ್ಕೆ ಬೇಕಾದವನಾಗಿ ಬದುಕಬೇಕು, ಬಾಳಬೇಕು ಅಂತ ಹೇಳಿ. ಹಾಗಿದ್ರೆ ಅಂತಹ ಬದುಕು ಹೇಗಿರ್ತದೆ ಮತ್ತಂತಹ ಬದುಕು ಹೇಗ್ ಬದುಕಬೇಕು ಅಂತ ಹೇಳ್ಕೊಂಡು ಆ ಪುಟ್ಟ ಹುಡುಗ ಕೇಳುತ್ತಾನೆ. ಘನ ವಿದ್ವಾಂಸರು ಪ್ರಶ್ನೆಯನ್ನ ಕೇಳಿದಂತಹವನು ಸಣ್ಣ ಬಾಲಕ. ಅವನಿಗೆ ಹೇಗಪ್ಪ ಉತ್ತರ ಕೊಡಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಹಿರಿಯರು ಹೇಳ್ತಾರಂತೆ, ಮಗು, ನಿನ್ನ ಅಪ್ಪ ಅಮ್ಮ ನಿನಗೆ ಎಷ್ಟಿಷ್ಟ? ತುಂಬಾ ಇಷ್ಟ. ನಿನ್ನ ಅಮ್ಮ ನಿನ್ನನ್ನ ಹೆರಬೇಕಾಗಿದ್ರೆ ಅದಕ್ಕಿಂತ ಮುಂಚೆ 9 ತಿಂಗಳ ಕಾಲ ನಿನ್ನನ್ನ ಹೊಟ್ಟೆಯ ಒಳಗಡೆ ಇಟ್ಕೊಂಡಿದ್ಲು. ನೀನು ಅಮ್ಮನಿಗೆ ಪ್ರಸವ ವೇದನೆಯನ್ನ ನೀಡಿ, ವಿಜ್ಞಾನ ಹೇಳುತ್ತದೆ ಆ ವೇದನೆಯನ್ನ ತಡೆದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ನೋವನ್ನ ಸಹಿಸಿಕೊಂಡು ನೀನು ಗರ್ಭದಿಂದ ಹೊರಗಡೆ ಬಂದು ಜಗತ್ತಿನಲ್ಲಿ ನಿನ್ನ ಕಣ್ಣನ್ನ ಮೊದಲ ಬಾರಿಗೆ ತೆರೆದು ಬೊಚ್ಚು ಬಾಯಿಯನ್ನ ಅಗಲಿಸಿಕೊಂಡು ನೀನು ಅಳಬೇಕಾಗಿದ್ರೆ ಅಕ್ಷರಶಃ ಸತ್ತು ಬದುಕಿದ ನಿನ್ನಮ್ಮ ನಗ್ತಾಳೆ. ನಿನ್ನ ಮೊದಲ ಅಳುವನ್ನ ಕೇಳಿ ಯಾವ ನಿನ್ನಮ್ಮ ನಗ್ತಾಳೆ ಅಂತಹ ಅಮ್ಮನ ಮುಖದಲ್ಲಿ ಆಕೆ ಸಾಯುವವರೆಗೆ ನಿನ್ನ ಕಾರಣದಿಂದ ಕಣ್ಣೀರು ಬರದ ರೀತಿಯಲ್ಲಿ ನೀನು ಬದುಕಬೇಕು ಅಂತ. ಅಪ್ಪನನ್ನ ಎಷ್ಟು ಪ್ರೀತಿ ಮಾಡ್ತಿ? ನಾನು ಅಮ್ಮನನ್ನ ಪ್ರೀತಿ ಮಾಡ್ತೇನೆ, ಅಪ್ಪ ದಿನಾಗ್ಲೂ ಬೈತಾನೆ ಅಂತ ಹೇಳ್ತಾನೆ. ಆಗ ಹಿರಿಯರು ಹೇಳ್ತಾರೆ, ಅಪ್ಪ ಬದುಕುವುದು ಮಕ್ಕಳಿಗಾಗಿ. ಅಮ್ಮನ ಕಣ್ಣೀರು ನಮಗೆ ಬಹಳ ಬೇಗ ಅರಿವಿಗೆ ಬರ್ತದೆ. ಅಮ್ಮನ ನೋವು, ಅಮ್ಮನ ಸುಖ, ಅಮ್ಮನ ನಲಿವು, ದುಃಖ ಇದೆಲ್ಲವೂ ಸಹ ಮಕ್ಕಳಿಗೆ ಮೊದಲಿಗೆ ಅರಿವು ಬರ್ತದೆ. ಆದರೆ ಅಪ್ಪ ಅದೆಲ್ಲೋ ಮೂಲೆಯಲ್ಲಿ ನೋವಾದಾಗ ಒಬ್ಬನೇ ಅಳುತ್ತಾ ಇರ್ತಾನೆ. ಅವನ ಕಣ್ಣೀರು ಗೊತ್ತಿರುವಂತಹದ್ದು ಆ ಮನೆಯ ಬಚ್ಚಲು ಮನೆಗೆ ಮಾತ್ರ. ಅಂತಹ ಅಪ್ಪ ಒಂದು ಮಗುವನ್ನ, ಇಷ್ಟು ಸಣ್ಣ ಇರುವಂತಹ ಮಗುವನ್ನ ತನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತ ನಂತರ ಹೆಮ್ಮೆಯಿಂದ ನೋಡಿ, ವಾಹ್, ನಾನು ಎಂತಹ ಮಗನಿಗೆ ಜನ್ಮವನ್ನ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು ಸಮಾಜದ ಎದುರುಗಡೆಯಲ್ಲಿ ಎದೆ ತಟ್ಟಿ, ಎದೆ ಮುಟ್ಟಿ, ತಲೆ ಎತ್ತಿ ಇವನನ್ನ ಮಗ ಅಂತ ಹೇಳುವ ರೀತಿಯಲ್ಲಿ ನೀನೇನಾದ್ರೂ ಬೆಳೀತಿ ಅಂತಾದರೆ ನಿಜವಾದಂತಹ ಬದುಕು ಅದೇ ಕಣಪ್ಪ. ನೀನೀಗ ಇನ್ನೂ ಸಣ್ಣದಿದ್ದಿ. ನೀನು ಬೆಳೀತಾ 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 ಹೋಗ್ಬೇಕಾಗಿದ್ರೆ ನಿನ್ನ ಕೈಗಳನ್ನ, ನಿನ್ನ ಬೇರುಗಳನ್ನ ಆಳವಾಗಿ ನೆಲಕ್ಕೆ ಊರಬೇಕಾಗಿದ್ರೆ ನಿನ್ ಸುತ್ತಮುತ್ತ ಇರುವಂತಹ ಜನ ಬೇರನ್ನ ಕಡಿಲಿಕ್ ನೋಡ್ತಾರೆ. ನೀನು ಮೇಲೆ ಹೋದ ಹಾಗೆ ಕಾಲನ್ನ ಎಳಿಲಿಕ್ ನೋಡ್ತಾರೆ. ಬಟ್ ನಿನ್ನ ಸಾಧನೆ, ನಿನ್ನ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ ಯಾರೆಲ್ಲ ನಿನ್ನ ಕಾಲನ್ನ ಎಳೆದು ಕೆಳಗಡೆ ಹಾಕಬೇಕು ಅನ್ನುವಂತಹ ಕಲ್ಪನೆಯನ್ನ ಮಾಡ್ತಾರಲ್ವಾ, ಯಾರೆಲ್ಲ ನಿನ್ನನ್ನ ಹೆಜ್ಜೆ ಹೆಜ್ಜೆಗೆ ಅವಮಾನ ಮಾಡ್ತಾರಲ್ವಾ,
ಅನುಮಾನಿಸ್ತಾರಲ್ವಾ, ಅಂತಹ ಎಲ್ಲರ ಎದುರುಗಡೆಯಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತು ಯಾವ ನೆಲದಲ್ಲಿ ನಿನಗೆ ಅವಮಾನವನ್ನ ಮಾಡಿದ್ದಾರೋ ಅದೇ ನೆಲದಲ್ಲಿ ಸನ್ಮಾನವನ್ನ ಸ್ವೀಕರಿಸುವಂತಹ ಬದುಕು ನಿಂದಾಗಬೇಕು ಅಂತ ಹೇಳ್ತಾರೆ. ಕಡೆಯಲ್ಲಿ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ, ನೀನು ಮುಂದೊಂದು ದಿನ ಸತ್ತಾಗ ನಿನ್ನ ದೇಹವನ್ನ ಪಂಚಭೂತಗಳಲ್ಲಿ ಲೀನ ಮಾಡಿಸುವುದಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದಾಗ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಜೊತೆಗಿರುವವರು ಕಣ್ಣೀರನ್ನ ಹಾಕುವಂತಹದ್ದು ಸಹಜ. ಆದರೆ ಬದುಕು ಹೇಗೆ ಬದುಕಬೇಕು ಅಂತ ಹೇಳಿದ್ರೆ, ನೀನು ಸತ್ತ ನಂತರ ಶವವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದಾಗ ಸ್ಮಶಾನವೇ ಒಂದು ನಿಮಿಷ ಅಯ್ಯೋ ಈ ವ್ಯಕ್ತಿ ಇನ್ನೊಂದು 10 ವರ್ಷಗಳ ಕಾಲ ಬದುಕಿರಬಾರದಿತ್ತ ಅಂತ ಹೇಳಿಕೊಂಡು ಸ್ಮಶಾನವೂ ಸಹ ಕಣ್ಣೀರನ್ನ ಇಡುವ ರೀತಿಯಲ್ಲಿ ಬದುಕು ನಿನ್ನದಾಗಬೇಕು. ಅಂತಹ ಬದುಕು ನಿನ್ನದಾಗಬೇಕು ಅಂತ ಹೇಳಿದ್ರೆ ಮಗು, ನೀನ್ ಹೆಚ್ಚೇನೂ ಕೆಲಸ ಮಾಡಬೇಕು ಅಂತಿಲ್ಲ. ಭಗವದ್ಗೀತೆಯನ್ನ ಓದು. ಭಗವದ್ಗೀತೆ ಬದುಕಿಗೊಂದು ಬೆಳಕನ್ನ ಕೊಡ್ತದೆ ಅಂತ ಹೇಳಿಕೊಂಡು ಅವ್ರು ಹೇಳುತ್ತಾರೆ. ನಾವು ಸಹ ಬದುಕಿನಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಬೇಕು ಅಂತಾದ್ರೆ ಭಗವದ್ಗೀತೆ ಹೇಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ಕೊಂಡು ನಾವೊಂದು ಆಲೋಚನೆಯನ್ನ ಮಾಡುವ. ಇಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಕನಸಿರುವಂತಹದ್ದು ಬಹುಶಃ ಒಂದೇ, ನಮ್ಮ ಮನೆ ಮಕ್ಕಳು ಆರಾಮವಾಗಿ ಬದುಕಬೇಕು, ನಮ್ಮ ಮನೆ ಮಕ್ಕಳು ಸುಂದರವಾದಂತಹ ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತ. ಅಂತಹ ಸುಂದರವಾದಂತಹ ಬದುಕಿಗೆ ನಮ್ಮ ಮನೆಯ ಮಕ್ಕಳಿಗೆ ಭಗವದ್ಗೀತೆಯ ಮೂಲಕ ಪ್ರೇರಣೆಯನ್ನ ಕೊಡುವಂತಹ ಕೆಲಸ ಆಗಬೇಕು. ಇವತ್ತು ನಾವು ನಮ್ಮ ಮನೆ ಮಕ್ಕಳಿಗೆ ಪ್ರೇರಣೆಯನ್ನ ಕೊಡ್ತೇವೆ. ಎಂತಹ ಪ್ರೇರಣೆ ಅಂತ ಹೇಳಿದ್ರೆ, ಒಂದು ವೇಳೆ ಮಗು ನಿರಂತರವಾಗಿ ಮಠದ ಕೆಲಸಗಳಿಗೆ ಬಂದ್ರೆ ನಾಳೆ ದಿವಸ ಸನ್ಯಾಸಿ ಆಗ್ತಿ ಅಂತ ಹೇಳ್ಕೊಂಡು ಹೆದರಿಕೊಂಡು ಮಾರನೇ ದಿವಸದಿಂದ ಮಠಕ್ಕೆ ಕಳಿಸುವುದನ್ನೇ ಬಿಡುತ್ತಾರೆ. ಸಮಾಜ ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ. ಆದರೆ ಮಠಗಳಿರುವಂತಹದ್ದು, ಮಂದಿರಗಳಿರುವಂತಹದ್ದು, ಬೋಧನೆಗಳಿರುವಂತಹದ್ದು ಬದುಕಿಗೊಂದು ಅರ್ಥವನ್ನ ಕಲ್ಪಿಸಿಕೊಡ್ಲಿಕ್ಕೆ. ನಾವಿವತ್ತು ನಮ್ಮ ಮನೆ ಮಕ್ಕಳಿಗೆ ಬ್ರೆಡ್ಡು ಬೆಡ್ಡು ಎಲ್ಲವನ್ನ ಕೊಡ್ತಾ ಇದ್ದೇವೆ, ಆದರೆ ಸಂಸ್ಕಾರವನ್ನ ಕೊಡುವುದಕ್ಕೆ ಮರೆತು ಹೋಗಿದ್ದೇವೆ. ಮಗುವಿಗೆ ಇವತ್ತು ಕೇಳಿದ ಹಾಗೆ ದುಡ್ಡನ್ನ ಕೊಡ್ತಾ ಇದ್ದೇವೆ, ಆದ್ರೆ ಆ ದುಡ್ಡು ಎಲ್ಲಿಂದ ಬಂತು ಅನ್ನುವುದನ್ನ ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇಲ್ಲ. ಅತ್ಯಂತ ಅದ್ಭುತವಾಗಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ಬದುಕನ್ನ ತೋರಿಸಬೇಕು ಅನ್ನುವುದರ ಕಲ್ಪನೆಯನ್ನ ಅದ್ಭುತವಾಗಿ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಸಹ ಬರ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಇರುವಂತಹದ್ದು ಎರಡೇ ಆಪ್ಷನ್. ನೀವಿಬ್ಬರಿದ್ದೀರಾ, ನಾನು ನನ್ನನ್ನ ಯಾವ ರೀತಿಯಲ್ಲಿ ಪಾಲು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ, ನನ್ನನ್ನ ಯಾರಾದ್ರೂ ಸೆಲೆಕ್ಟ್ ಮಾಡ್ತಾನೆ ಅಂತಾದ್ರೆ ಕೇವಲ ನಾನೊಬ್ಬನೇ ಬರ್ತೇನೆ. ನನ್ನ ಸೈನ್ಯವನ್ನ ಸೆಲೆಕ್ಟ್ ಮಾಡ್ತೀರಿ ಅಂತಾದ್ರೆ ಇಡೀ ಯಾದವ ಸೈನ್ಯವನ್ನೇ ನಾನು ಕೊಡ್ತೇನೆ, ನಿಮಗೆ ಏನ್ ಬೇಕು ಅನ್ನುವುದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನ ಬುದ್ಧಿವಂತ, ಸೈನ್ಯ ಎಷ್ಟಿದ್ದರೇನು, ಸೈನ್ಯದಲ್ಲಿ ಇರುವಂತಹ ಜನ ಎಷ್ಟಿದ್ದರೇನು, ನನಗೆ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಸಾಕು ಅಂತ ಹೇಳ್ಕೊಂಡು ಶ್ರೀಕೃಷ್ಣನನ್ನ ಆಯ್ಕೆ ಮಾಡ್ತಾನೆ. ದುರ್ಯೋಧನ ಆಲೋಚನೆ ಮಾಡ್ತಾನೆ, ಒಬ್ಬ ಶ್ರೀಕೃಷ್ಣ, ಅದೂ ಸಹ ಯುದ್ಧ ಭೂಮಿಯಲ್ಲಿ ಶಸ್ತ್ರವನ್ನ ನಾನು ಹಿಡಿಯುವುದಿಲ್ಲ ಅಂತ ಹೇಳ್ಕೊಂಡು ಪ್ರತಿಜ್ಞೆ ಮಾಡಿದಂತಹ ಶ್ರೀಕೃಷ್ಣನನ್ನ ನಾನು ಹಿಡ್ಕೊಂಡು ಪ್ರಯೋಜನ ಏನು, ಒಬ್ಬ ಶ್ರೀಕೃಷ್ಣ ಹೋದ್ರೆ ಹೋಗ್ಲಿ, ನನಗೆ ಯಾದವ ಸೈನ್ಯ ಸಿಗ್ತದೆ ಅಂತ ಆಲೋಚನೆ ಮಾಡ್ತಾನೆ. ಅದರ ರಿಸಲ್ಟ್ ಕುರುಕ್ಷೇತ್ರ ಯುದ್ಧದ ಅಂತ್ಯದಲ್ಲಿ ಗೊತ್ತಾಗ್ತದೆ. ಯಾವ ಒಬ್ಬ ಕೃಷ್ಣ ಶಸ್ತ್ರವನ್ನ ಹಿಡಿಯುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದಂತಹ ಒಬ್ಬ ಕೃಷ್ಣ ಪಾಂಡವರ ಪರವಾಗಿ ನಿಂತಿದ್ನಾಯ್ತು, ಪಾಂಡವರು ಗೆಲ್ತಾರೆ. ಯಾವ ಇಡೀ ಯಾದವ ಸೈನ್ಯ ಕೌರವರ ಜೊತೆಯಲ್ಲಿತ್ತು, ಆ ಕೌರವರು ನಿರ್ನಾಮವಾಗಿ ಹೋಗ್ತಾರೆ. ಇವತ್ತು ನಮ್ಮ ಮನೆ ಮಕ್ಕಳಿಗೆ ಕೃಷ್ಣನ ಆಲೋಚನೆಯನ್ನ ಕೊಡ್ಲಿಲ್ಲ ಅಂತಾದ್ರೆ, ಕೃಷ್ಣನ ಆಲೋಚನೆಯನ್ನ ಕೊಡದ ಪರಿಣಾಮದಿಂದಲಾಗಿಯೇ ಇವತ್ತು ನಮ್ಮ ಮನೆಯ ಮಕ್ಕಳು ಸಹ ದಾರಿ ತಪ್ತಾ ಇದ್ದಾರೆ. ಅಂತಹ ದಾರಿ ತಪ್ತಾ ಇರುವಂತಹ ಮಕ್ಕಳಿಗೆ ಗೀತೆಯ ಬೋಧನೆಯ ಮೂಲಕ ಬದುಕಿಗೊಂದು ಹೊಸ ಅರ್ಥವನ್ನ ಕೊಡಬೇಕು. ಭಗವದ್ಗೀತೆ ಹೇಳುವಂತಹದ್ದೇನು ಅಂತ ಹೇಳಿದ್ರೆ, ಅದು ಧರ್ಮಕ್ಕಾಗಿ ನೀನು ಬದುಕಬೇಕು, ಧರ್ಮಕ್ಕಾಗಿ ಬದುಕಬೇಕು. ಆದ್ರೆ ನಮಗೆಲ್ಲರಿಗೂ ಸಹ ಗೊಂದಲ ಏನು ಅಂತ ಹೇಳಿದ್ರೆ, ಧರ್ಮ ಅಂತ ಹೇಳಿದ್ರೆ ಏನು? ನಮ್ಮ ಧರ್ಮವನ್ನ ನಾವು ಹಿಂದೂ ಅಂತ ಹೇಳ್ತೇವೆ, ಇನ್ಯಾರೋ ಮತವನ್ನ ಧರ್ಮ ಅಂತ ಹೇಳ್ಕೊಳ್ತಾರೆ. ಹಾಗಿದ್ರೆ ಧರ್ಮ ಅಂತ ಹೇಳಿದ್ರೆ ಏನು? ಅದನ್ನು ಸಹ ಭಗವದ್ಗೀತೆಯಲ್ಲಿ ತುಂಬಾ ಸುಂದರವಾಗಿ ಶ್ರೀಕೃಷ್ಣ ವ್ಯಾಖ್ಯಾನ ಮಾಡ್ತಾನೆ. ಅರ್ಜುನ
ಬಹಳ ಹೆಮ್ಮೆಯಿಂದ ಕುರುಕ್ಷೇತ್ರ ಆಗಬೇಕಾಗಿದ್ರೆ ಯುದ್ಧ ಭೂಮಿಗೆ ಹೋಗ್ತಾನೆ. ನಾನು ಯುದ್ಧ ಮಾಡ್ತೇನೆ, ಕೃಷ್ಣ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಜೊತೆಯಲ್ಲಿ ಧರ್ಮ ಇದೆ, ಎದುರುಗಡೆಯಲ್ಲಿ ಅಧರ್ಮ ಇದೆ, ನಾನು ಸರ್ವನಾಶ ಮಾಡಿ ಧರ್ಮದ ಸಂಸ್ಥಾಪನೆಯನ್ನ ಮಾಡ್ಲಿಕ್ಕೆ ನಾನೊಬ್ಬನೇ ಸಾಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾನೆ. ಅದೇ ಆಲೋಚನೆಯನ್ನ ಹೊಂದಿಕೊಂಡು ಶ್ರೀಕೃಷ್ಣನ ಹತ್ತಿರ ಹೋಗಿ ಹೇಳ್ತಾನೆ, ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ನನ್ನ ರಥವನ್ನ ಸ್ಥಾಪಿಸು ಅಂತ ಹೇಳಿಕೊಳ್ಳುವಂತಹ ಅಹಂಕಾರದಿಂದ ಶ್ರೀಕೃಷ್ಣ ಎರಡೂ ಸೇನೆಗಳ ಮಧ್ಯೆ ನನ್ನ ರಥವನ್ನ ಇಡು ಅಂತ ಹೇಳ್ತಾನೆ. ಸಾರಥಿ ಸಾಕ್ಷಾತ್ ಭಗವಂತ, ಅವನು ಇಲ್ಲ ಅಂತಾದ್ರೆ ತೃಣ ಮಾತ್ರವೂ ಚಲಿಸುವುದಿಲ್ಲ. ಅಂತಹ ಶ್ರೀಕೃಷ್ಣನ ಎದುರಿನಲ್ಲಿ ಅಹಂಕಾರವನ್ನ ಮೆರೀತಾ ನನ್ನ ರಥವನ್ನ ನೀನ್ ಸ್ಥಾಪಿಸು ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾನೆ. ಅಲ್ಲಿ ಹೋದಂತಹ ಅರ್ಜುನನಿಗೆ ಕಾಣಿಸುವಂತಹದ್ದು ಎದುರುಗಡೆಯಲ್ಲಿ ಪಿತೃನಥ ಪಿತಾಮಹ ಹಶುರಾನ್ ಮಾತುಲಾನ್ ಭ್ರಾತೃನ್, ಎದುರುಗಡೆಯಲ್ಲಿ ಇರುವಂತಹದ್ದು ಸಂಬಂಧಿಕರು. ಅಂತಹ ಸಂಬಂಧಿಕರನ್ನ ನಾನು ಹೇಗೆ ಕೊಲ್ಲಿ? ಅವರನ್ನ ಕೊಲ್ಲುವ ಆಲೋಚನೆಯನ್ನು ಸಹ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾಗಿದ್ರೆ ಅವರನ್ನ ಕೊಲ್ಲುವುದು ಹೇಗೆ ಅನ್ನುವಂತಹ ಮಾನಸಿಕ ತುಮುಲಗಳಿಗೆ ಅವನೊಳಗಾಗ್ತಾನೆ. ಶ್ರೀಕೃಷ್ಣನಲ್ಲಿ ಸಂಪೂರ್ಣ ಶರಣಾಗತಿಯನ್ನ ಹೊಂದಿ ಗಾಂಡೀವಂ ಸ್ರಂಸತೆ ಹಸ್ತಾತ್ ಅಂತ ಹೇಳುವಂತಹ ಆಲೋಚನೆಯನ್ನ ಮಾಡ್ತಾನೆ. ಎದುರುಗಡೆಯಲ್ಲಿ ನಾನು ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳಿ ಬಂದದ್ದು, ಅಲ್ಲಿ ನೋಡ್ಬೇಕಾಗಿದ್ರೆ ಭೀಷ್ಮ ಪಿತಾಮಹ ಇದ್ದಾರೆ, ಕಲಿಸಿದಂತಹ ದ್ರೋಣ ಇದ್ದಾರೆ, ಆಚಾರ್ಯ ಮಗ ಇದ್ದಾನೆ, ನನ್ನ ಜೊತೆಯಲ್ಲಿ ಆಡಿ ಬೆಳೆದಂತಹ ಕೌರವರು ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ನಾನು ಹೇಗೆ ತಾನೇ ಯುದ್ಧವನ್ನ ಮಾಡ್ಲಿ ಅಂತ ಹೇಳಬೇಕಾಗಿದ್ರೆ ಶ್ರೀಕೃಷ್ಣ ಹೇಳುವಂತಹದ್ದು ಒಂದೇ, ಇದೆಲ್ಲವನ್ನು ಕೂಡ ನಡೆಸುವಂತಹವನು ನಾನು, ನೀನು ನಿಮಿತ್ತ ಮಾತ್ರನಾಗಿರುವಂತಹ ನೀನು ಅಹಂಕಾರವನ್ನ ತ್ಯಜಿಸಿ ಧರ್ಮದ ಸ್ಥಾಪನೆಗಾಗಿ ನೀನು ಅವರನ್ನೆಲ್ಲರನ್ನೂ ಸಹ ನಾಶ ಮಾಡಬೇಕಾಗಿದೆ ಅಂತ. ಇವತ್ತು ನಮ್ಮ ಜೊತೆಯಲ್ಲಿ ಕೃಷ್ಣನೂ ಇಲ್ಲ, ಅರ್ಜುನನೂ ಇಲ್ಲ, ನಮ್ಮ ಮನಸ್ಸಿನ ಒಳಗಡೆ ಕೃಷ್ಣಾರ್ಜುನರಿದ್ದಾರೆ. ನಮ್ಮ ಮನಸ್ಸು ಹೇಳ್ತದೆ, ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾಗಿದ್ರೆ ನಮ್ಮ ಮನಸ್ಸು ಹೇಳ್ತದೆ, ನಾನು ಹೋಗುವಂತಹದ್ದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ, ನಾನು ಹೋಗುವಂತಹದ್ದು ಧರ್ಮದ ಕೆಲಸವನ್ನ ಮಾಡ್ಲಿಕ್ಕೆ. ಆದ್ರೆ ಎದುರುಗಡೆಯಲ್ಲಿ ಇರುವಂತಹ ವ್ಯಕ್ತಿಗಳು ನಾನು ಪೂಜನೆ ಮಾಡುವಂತಹ ಜನರು, ನಾನು ಆರಾಧನೆಯನ್ನ ಮಾಡುವಂತಹ ಜನರು ಅಂತ. ಆಗ ನಮಗೆ ನೆನಪಾಗಿ ಬರಬೇಕಾದದ್ದು ಶ್ರೀಕೃಷ್ಣ ಪರಮಾತ್ಮನ ಮಾತುಗಳು. ಶ್ರೀಕೃಷ್ಣ ಪರಮಾತ್ಮ ಮೊದಲನೆಯ ಅಧ್ಯಾಯದಲ್ಲಿ ನನಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಕೃಷ್ಣನಿಗೆ ನಂತರದ 17 ಅಧ್ಯಾಯಗಳಲ್ಲಿ ನೀನು ಏನೇನನ್ನೆಲ್ಲ ಹೇಗೆ ಮಾಡಬಹುದು ಅನ್ನುವಂತಹ ಕಲ್ಪನೆಯನ್ನ ಕಟ್ಟಿಕೊಡ್ತಾರೆ. ಅರ್ಜುನನಿಗೆ ಕೇಳ್ತಾನೆ, ನೀನು ಎದುರುಗಡೆಯಲ್ಲಿರುವಂತಹ ಅಜ್ಜನನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಿ, ಮಾವಂದಿರನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿ, ನೀನ್ ಸಾಯಿಸುವಂತಹದ್ದು ಯಾರನ್ನ? ನೀನ್ ಸಾಯಿಸುವಂತಹದ್ದು ಎಂತಹದ್ದನ್ನ? ಎದುರುಗಡೆಯಲ್ಲಿ ಇರುವಂತಹದ್ದು ಕೇವಲ ದೇಹ ಮಾತ್ರ, ಅದರ ಒಳಗಡೆ ಇರುವಂತಹ ಆತ್ಮವನ್ನ ನಿನ್ನಿಂದ ಏನೂ ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಎದುರುಗಡೆ ಇರುವಂತಹ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ನಿನ್ನಲ್ಲಿ ಸಾಧ್ಯ ಇಲ್ಲದೆ ಇರಬೇಕಾಗಿದ್ರೆ ಅಂತಹ ಅಧರ್ಮಿಗಳನ್ನ ನೀನ್ ನಾಶ ಮಾಡುವಂತಹದ್ದು ಮಾತ್ರ ನಿನ್ನ ಗುರಿಯಾಗಿರಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀನೊಬ್ಬ ಕ್ಷತ್ರಿಯನಾದವನು ಹೇಡಿಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷತ್ರಿಯನ ಧರ್ಮ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಅಧರ್ಮ ಉಂಟಾಗ್ತದೆ ಅಲ್ಲೆಲ್ಲ ಹೋಗಿ ಅಧರ್ಮದ ನಾಶವನ್ನ ಮಾಡಿ ಧರ್ಮದ ಸಂಸ್ಥಾಪನೆಯನ್ನ ಮಾಡುವಂತಹದ್ದು. ಅರ್ಜುನ, ನಿನ್ನ ಕೆಲಸ ಇರುವಂತಹದ್ದು ಧರ್ಮದ ಸಂಸ್ಥಾಪನೆ, ನಿನ್ನ ಕೆಲಸ ಇರುವಂತಹದ್ದು ಕೆಟ್ಟದ್ದನ್ನ ನಾಶ ಮಾಡಿ ಒಳ್ಳೆಯದನ್ನ ಉತ್ಥಾನ ಮಾಡುವಂತಹದ್ದು. ನೀನು ಧರ್ಮದ ನಡೆಯನ್ನ ನಡಿ, ಧರ್ಮದ ಹಾದಿಯಲ್ಲಿ ನೀನ್ ನಡಿ, ನಿನ್ನ ಜೊತೆಯಲ್ಲಿ ನಾನಿದ್ದೇನೆ. ನೀನು ಈ ಹೇಡಿತನವನ್ನ ಬಿಡು, ಈ ಜಾಡ್ಯವನ್ನ ಬಿಡು. ಈ ಜಾಡ್ಯವನ್ನ ಬಿಟ್ಟು ತ್ಯಕ್ತ್ವಾ ಉತ್ತಿಷ್ಠ ಪರಂತಪ, ಜಾಡ್ಯವನ್ನ, ಭಯವನ್ನ, ಕ್ಲೇಶವನ್ನ, ನೋವನ್ನ ಎಲ್ಲವನ್ನ ಬಿಟ್ಟು ಧರ್ಮದ ರಕ್ಷಣೆಗಾಗಿ ನೀನು ಮತ್ತೊಂದು ಬಾರಿ ಗಾಂಡೀವವನ್ನ ಹಿಡಿಬೇಕು ಅಂತ ಹೇಳ್ಕೊಂಡು ಕೃಷ್ಣ ಹೇಳುತ್ತಾನೆ. ಇವತ್ ನಮಗೆ ಬೇಕಾಗಿರುವಂತಹದ್ದು ಸಹ ಇದೆ. ನಮ್ಮ ಆಲೋಚನೆಗಳು ಹೇಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋಗ್ಬೇಕಾಗಿದ್ರೆ ಅಂಡರ್ ದ ಟೇಬಲ್ ದುಡ್ಡನ್ನ ತಗೊಳ್ತಾರೆ ಅಂತ ನಾವು ಹೇಳುತ್ತೇವೆ. ಅದರ ವಿರುದ್ಧ ಪ್ರತಿಭಟನೆ ಎಷ್ಟು ಜನ ಮಾಡ್ತೇವೆ? ಎಲ್ಲೋ ಒಂದು ಕಡೆಯಲ್ಲಿ ರಸ್ತೆ ಸರಿ ಇಲ್ಲ ಅಂತ ಹೇಳ್ತೇವೆ, ಆ ರಸ್ತೆಯನ್ನ ಸರಿ ಮಾಡುವುದಕ್ಕಾಗಿ ನಾವೆಷ್ಟು ಪ್ರಯತ್ನವನ್ನ ಮಾಡ್ತೇವೆ? ಕೃಷ್ಣ ಹೇಳುವುದು ಇದನ್ನೇ, ಅದೆಲ್ಲವೂ ಸಹ ಅನ್ಯಾಯ.
ಅದೆಲ್ಲವೂ ಸಹ ಅಧರ್ಮ. ಆ ಎಲ್ಲ ಅಧರ್ಮವನ್ನ ಮೆಟ್ಟಿ ನಿಂತು ನ್ಯಾಯಕ್ಕಾಗಿ ನೀನು ಹೋರಾಟವನ್ನ ಮಾಡಬೇಕು. ಜೀವನದಲ್ಲಿ ಕರ್ತವ್ಯ ಪಾಲನೆ ಅನ್ನುವಂತಹ ಶ್ರೇಷ್ಠವಾದಂತಹ ಆಲೋಚನೆಗಿಂತ ಮಿಗಿಲಾದಂತಹ ಆಲೋಚನೆ ಮತ್ತೊಂದಿಲ್ಲ. ಕ್ಷತ್ರಿಯನಾದವನು ಶಸ್ತ್ರ ತ್ಯಾಗವನ್ನ ಮಾಡಬಾರದು. ಕ್ಷತ್ರಿಯನಾದವನು ಧರ್ಮದ ರಕ್ಷಣೆಗಾಗಿ ಶಸ್ತ್ರವನ್ನ ಹಿಡಿಯುವಂತಹ ಆಲೋಚನೆಯನ್ನ ಮಾಡಬೇಕು. ಬದುಕಿನಲ್ಲಿ ಬರುವಂತಹ ಎಲ್ಲ ಕಾಮನೆಗಳನ್ನ ಕಿತ್ತು ಬಿಸಾಕಿ ಬದುಕನ್ನ ಜಯಿಸುವಂತಹ ಆಲೋಚನೆಯನ್ನ ಮಾಡಬೇಕು. ಅದಕ್ಕಾಗಿಯೇ ಧರ್ಮಕ್ಕಾಗಿ ಬದುಕು, ಸ್ವಧರ್ಮಕ್ಕಾಗಿ ಬದುಕು, ಕ್ಷತ್ರಿಯನಾಗಿ ಬದುಕು ಅಂತ ಹೇಳ್ಕೊಂಡು ಆಲೋಚನೆಯನ್ನ ಕೊಡ್ತಾನೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾದಂತಹ ಆಲೋಚನೆ ಇದನ್ನೇ, ಧರ್ಮಕ್ಕಾಗಿ ಬದುಕು. ನಾವು ಸುಮ್ಮನೆ ಆಲೋಚನೆ ಮಾಡೋಣ. ಭಗವದ್ಗೀತೆ ನಮ್ಮದು ಅಂತ ಹೇಳಬೇಕಾಗಿದ್ರೆ ಖುಷಿ ಆಗ್ತದೆ, ರಾಮಾಯಣ ಮಹಾಭಾರತಗಳು ನಮ್ಮದು ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಒಂದು ಸರ್ತಿ ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರು ನಮ್ಮ ನಮ್ಮ ಮನಸ್ಸುಗಳನ್ನ ಮುಟ್ಟಿ ನೋಡಿಕೊಂಡು ಒಂದು ಸ್ವಲ್ಪ ಆಲೋಚನೆಯನ್ನ ಮಾಡೋಣ. ನಮ್ಮ ಮನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಶ್ರೀಕೃಷ್ಣನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇವೆ? ನಮ್ಮ ಮನೆಯಲ್ಲಿ ನಾವೆಷ್ಟರ ಮಟ್ಟಿಗೆ ರಾಮನನ್ನ, ಕೃಷ್ಣನನ್ನ ಮನೆಯ ಮಕ್ಕಳಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ? 7 ಗಂಟೆ ಆಗಬೇಕಾಗಿದ್ರೆ ಟಿವಿ ಇಡ್ಲಿಕ್ಕೆ ನಮಗ್ ನೆನಪಾಗ್ತದೆ. ಟೈಮ್ ಫ್ರೀ ಸಿಕ್ಕಿದಾಗ ಅಡ್ವರ್ಟೈಸ್ಮೆಂಟ್ ನ 5 ನಿಮಿಷದ ಗ್ಯಾಪ್ ಅಲ್ಲಿ ಓಡಿ ಹೋಗಿ ದೇವರ ಕೋಣೆಯಲ್ಲಿ ದೀಪ ಇಟ್ಟು ಬರ್ತೇವೆ. ಬದಲಾಗಬೇಕಾಗಿದೆ. ಅಂತಹ ಬದಲಾವಣೆಗೆ ಶ್ರೀಕೃಷ್ಣನ ಮಾತುಗಳು, ಶ್ರೀಕೃಷ್ಣನ ಆಲೋಚನೆಗಳು ನಮಗೆ ಆದರ್ಶ ಆಗಿರಬೇಕು. ಬದುಕಿನಲ್ಲಿ ಯಶಸ್ಸು ಸಿಗಬೇಕು ಅಂತಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತಾನು ಮಾಡುವಂತಹ ಕೆಲಸದಲ್ಲಿ ಒಂದು ಬದ್ಧತೆ ಇರಬೇಕು, ಒಂದು ಶ್ರದ್ಧೆ ಇರಬೇಕು. ನಮ್ಮ ಆಲೋಚನೆಗಳು ಹೇಗೆ? ನಾವಿವತ್ತೊಂದು ಕೆಲಸವನ್ನ ಹಿಡಿತೇವೆ, ಆ ದಾರಿಯಲ್ಲಿ ಮುಂದೆ ಹೋಗ್ಬೇಕಾಗಿದ್ರೆ 10 ಜನ ಹೇಳ್ತಾರೆ ನಿನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ. ಅಲ್ಲಿಂದ ಮರಳಿ ಬರ್ತೇವೆ, ಇನ್ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೇವೆ, ಅಲ್ಲೂ ಸಹ ಜನ ಹೇಳ್ತಾರೆ ನಿನ್ನಿಂದ ಸಾಧ್ಯ ಇಲ್ಲ, ನೀನ್ ತೆಗೆದುಕೊಂಡಂತಹ ದಾರಿ ಸರಿ ಇಲ್ಲ ಅಂತ. ಮತ್ತಲ್ಲಿಂದ ವಾಪಸ್ ಬರ್ತೇವೆ. ಆದ್ರೆ ಕೃಷ್ಣ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದವನಿಗೆ ಮಾತ್ರ ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ. ನಾವು ನಮ್ಮ ಮನೆ ಮಕ್ಕಳಿಗೆ ಇದನ್ನ ಹೇಳಿಕೊಡ್ತಾ ಇದ್ದೇವಾ? ಒಂದೂರ್ನಲ್ಲೊಬ್ಬ ಹುಡುಗ ಇದ್ನಂತೆ. ಆ ಹುಡುಗ ಟಿವಿ ನೋಡ್ಬೇಕಾಗಿದ್ರೆ ಅಲ್ಲೊಂದು ರನ್ನಿಂಗ್ ರೇಸ್ ಆಗ್ತಾ ಇತ್ತು. ಈ ಸಣ್ಣ ಹುಡುಗನಿಗೆ ಆಸೆ ಆಯ್ತಂತೆ, ತಾನೂ ಸಹ ಮುಂದೊಂದು ದಿವಸ ದೊಡ್ಡ ರನ್ನಿಂಗ್ ರೇಸ್ ನಲ್ಲಿ ಭಾಗವಹಿಸಿಕೊಂಡು ನನಗೂ ಸಹ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ನಾನು ಪಡ್ಕೊಳ್ಬೇಕು ಅನ್ನುವಂತಹ ಕಲ್ಪನೆಗಳು ಬಂತು. ಅಮ್ಮನ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ ನನಗೂ ಸಹ ಓಡಬೇಕು, ನಾನು ಸಹ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಳ್ಬೇಕು ಅಂತ. ಅಮ್ಮ ಹೇಳ್ತಾಳಂತೆ, ಆ ಅಮ್ಮ ಈಗಿನ ಮಾಡರ್ನ್ ಮಮ್ಮಿ ಅಲ್ಲ, ಆಕೆ ಭಾರತದ ಅಮ್ಮ ಆಗಿದ್ಲಾಯ್ತು. ಅವಳೊಂದು ಮಾತನ್ನ ಹೇಳ್ತಾಳೆ, ಮಗು ನೀನು ಏನೇ ಮಾಡಬೇಕು ಅಂತಾದ್ರೂ ಯಶಸ್ಸು ಸಿಗುವಂತಹದ್ದು ಯಾವಾಗ ಅಂತ ಹೇಳಿದ್ರೆ ಶ್ರದ್ಧೆ ಇದ್ದಾಗ ಮಾತ್ರ. ಬೆಳಗ್ಗೆ ದೇವರಿಗೆ ನಮಸ್ಕಾರವನ್ನ ಹಾಕಿದ ನಂತರ ತನ್ನ ಮನೆ ಹತ್ರದಲ್ಲಿದ್ದಂತಹ ಗ್ರೌಂಡಿಗೆ ಹೋಗ್ತಾ ಇದ್ನಂತೆ. ಗ್ರೌಂಡಿಗೆ ಹೋಗಿ ರನ್ನಿಂಗ್ ರೇಸ್ ಅಭ್ಯಾಸ ಮಾಡ್ತಾ ಇದ್ದ. ಅಭ್ಯಾಸ ಮಾಡ್ತಾ 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 ದೊಡ್ಡವನಾದದ್ದೇ ಅವನಿಗೆ ಗೊತ್ತಾಗ್ಲಿಲ್ಲ. ತಲೆಯಲ್ಲಿದ್ದದ್ದು ಒಂದೇ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಶ್ರದ್ಧಾವಾನ್ ಲಭತೆ ಜ್ಞಾನಂ. ನನಗೆ ಸಕ್ಸಸ್ ಸಿಗಬೇಕು ಅಂತಾದ್ರೆ ಶ್ರದ್ಧೆ ಬೇಕು. ಆ ಹುಡುಗ ರನ್ನಿಂಗ್ ರೇಸಿಗೆ ಹೋಗ್ತಾನೆ. 1000 ಮೀಟರ್ ಅವನು ಓಡಬೇಕು. ಗ್ರೌಂಡಿಗೆ 5 ಸರ್ತಿ ಅವನು ರೌಂಡ್ ಹಾಕಬೇಕು. ಈ ಹುಡುಗ ರೆಡಿ ಸ್ಟಡಿ ಗೋ ಅಂತ ಹೇಳ್ಬೇಕಾಗಿದ್ರೆ ಕಣ್ಣು ಮುಚ್ಚಿಕೊಂಡು ಓಡ್ಲಿಕ್ಕೆ ಆರಂಭ ಮಾಡ್ತಾನೆ ಅವನ್ ಟ್ರ್ಯಾಕ್ ಅಲ್ಲಿ. ಸುತ್ತಲಿನ ಜನ ಎಲ್ಲ ಕೂಗ್ತಾರೆ ಕೂಗ್ತಾರೆ ಕೂಗ್ತಾರೆ, ಜಯಘೋಷಗಳನ್ನ ಹಾಕ್ತಾರೆ. ಈ ಹುಡುಗನಿಗೆ ಅದ್ಯಾವುದು ಸಹ ಕೇಳಿಸುವುದಿಲ್ಲ. ತಲೆಯಲ್ಲಿದ್ದದ್ದು ಒಂದೇ, ಈ ಗ್ರೌಂಡಿಗೆ ನಾನು 5 ಸುತ್ತನ್ನ ಬಂದ್ರೆ ಆ ಗೋಲ್ಡ್ ಮೆಡಲ್ ನನ್ನದು. ಅಮ್ಮ ಹೇಳಿದ್ದಾಳೆ, ಕಾನ್ಸಂಟ್ರೇಷನ್ ಇಸ್ ಇಂಪಾರ್ಟೆಂಟ್, ಕೆಲಸದಲ್ಲಿ ಶ್ರದ್ಧೆ ಇಂಪಾರ್ಟೆಂಟ್. ಸೊ ಹೊರಗಡೆ ಕೇಳುವಂತಹ ಜಯಘೋಷಗಳು ಇವೆಲ್ಲ ಏನಿದೆ ಅದ್ಯಾವುದು ಸಹ ನನಗಲ್ಲ, ನನ್ನನ್ನ ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನನ್ನದೇ ಪಾತಲ್ಲಿ ನಡೀತೇನೆ ಅಂತ ಹೇಳ್ಕೊಂಡು ಸರಿ ಹುಡುಗ ಓಡಿದ ಓಡಿದ ಓಡಿದ. ಮನ್ಸಿನಲ್ಲಿ ಕೌಂಟ್ ಇಡ್ತಾ ಇದ್ದ, ಎಸ್ ಇದು 1ನೇ ರೌಂಡ್, ಇದು 2ನೇ ರೌಂಡ್, ಇದು 3ನೇ ರೌಂಡ್, ಇದು 4ನೇ ರೌಂಡ್, ಇದು 5ನೇ ರೌಂಡ್ ಅಂತ ಹೇಳ್ಕೊಂಡು ಆಲೋಚನೆ ಮಾಡಬೇಕಾಗಿದ್ರೆ ಹೊರಗಡೆ ಎಲ್ಲ ಜಯಘೋಷಗಳು ಕೇಳುತ್ತದೆ. ಈ ಹುಡುಗ 5ನೇ ರೌಂಡ್ ಆಯ್ತು ಅಂತ ಹೇಳಿ ಕಣ್ಣು ಬಿಡ್ತಾನೆ. ಕಣ್ಣು ಬಿಡಬೇಕಾಗಿದ್ರೆ ಆ ಹುಡುಗನಕ್ಕಿಂತ ಮುಂಚೆ 3 ಜನ ಓಡ್ತಾ ಇರ್ತಾರೆ. ಸರಿ, ಆ ಹುಡುಗ ಕುಸಿದು ಬಿದ್ದ. ಒಂದು ಕ್ಷಣಕ್ಕೆ ಅವನಿಗೆ ಅನ್ನಿಸಿತು, ಅಮ್ಮ ಹೇಳಿದ್ಲು ಕೃಷ್ಣನನ್ನ ನಂಬು, ಜಯ ನಿನ್ನದಾಗ್ತದೆ ಅಂತ ಹೇಳ್ಕೊಂಡು
ಕಣ್ಣನ್ನ ಬಿಡಬೇಕಾಗಿದ್ರೆ 3 ಜನ ಅದಾಗಲೇ ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡಿದ್ದಾರೆ. ಅಮ್ಮ ಹೇಳಿದ ಕೃಷ್ಣ ಎಲ್ಲಿ ಹೋದ ಅಂತ ಹೇಳ್ಕೊಂಡು ಆತ ಅಳುತ್ತಾನೆ, ಅಲ್ಲೇ ಕುಸಿದು ಬೀಳುತ್ತಾನೆ. ಅಂಪೈರ್ ಬಂದು ಕಂಗ್ರಾಚುಲೇಷನ್ಸ್, ಯು ಆರ್ ದ ವಿನ್ನರ್ ಆಫ್ ದಿಸ್ ರೇಸ್ ಅಂತ ಹೇಳಬೇಕಾಗಿದ್ರೆ ಅವನಿಗೆ ಆಶ್ಚರ್ಯ ಆಯ್ತಂತೆ. ಕೇಳ್ತಾನೆ, ನನ್ನಕ್ಕಿಂತ ಮುಂದೆ 3 ಜನ ಓಡಿ ಹೋಗಿದ್ದಾರೆ, ನಾನು 3ನೇ ಪ್ಲೇಸ್, ಕಂಚಿನ ಮೆಡಲು ಸಹ ನನಗಿಲ್ಲ, ನೀವು ಯು ಆರ್ ದ ವಿನ್ನರ್ ಅಂತ ಹೇಳ್ತೀರಲ್ವಾ, ಹೇಗೆ ಅಂತ ಕೇಳಬೇಕಾಗಿದ್ರೆ ಆ ಅಂಪೈರ್ ಹೇಳ್ತಾರಂತೆ, ಮಗು ನಿನ್ನಕ್ಕಿಂತ ಮುಂಚೆ 3 ಜನ ನೋಡಿದ್ದಾರಲ್ಲ, ಅವ್ರು ಫಿನಿಶ್ ಮಾಡಿದ್ದು 4ನೇ ಸುತ್ತನ್ನ, ನೀನ್ ಫಿನಿಶ್ ಮಾಡಿದ್ದು 5ನೇ ಸುತ್ತನ್ನ, ಯು ಆರ್ ದ ವಿನ್ನರ್ ಅಂತ ಹೇಳ್ಕೊಂಡು ಆ ಅಮ್ಮನ ಮಾತನ್ನ ಕೇಳಿಸಿ ಶ್ರೀಕೃಷ್ಣನ ಆಲೋಚನೆಯನ್ನ ಮಾಡಿದಂತಹ ಒಬ್ಬ ಹುಡುಗನಿಗೆ ರನ್ನಿಂಗ್ ರೇಸ್ ನಲ್ಲಿ ಗೋಲ್ಡ್ ಮೆಡಲ್ ತೆಗಿಲಿಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ ಆಲೋಚನೆ ಮಾಡಿ, ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ಮೊಮ್ಮಕ್ಕಳು ನೀಟ್ ಪರೀಕ್ಷೆಗೆ ಬರೀತಾ ಇದ್ದಾರೋ ಏನೋ, ಜೆಇ ಪ್ರಿಪೇರ್ ಆಗ್ತಾ ಇದ್ದಾರೋ ಏನೋ, CA ಫೌಂಡೇಶನ್ ಪ್ರಿಪೇರ್ ಆಗ್ತಾ ಇದ್ದಾರೋ ಏನೋ, ಒಂದು ವೇಳೆ ಅವರ ಟೇಬಲ್ ನ ಎದುರುಗಡೆಯಲ್ಲಿ ಇರುವಂತಹ ಸಿನಿಮಾ ತಾರೆಯರ ಫೋಟೋವನ್ನ ಕಿತ್ತು ಬಿಸಾಕಿ ಶ್ರೀಕೃಷ್ಣ ಪರಮಾತ್ಮನ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವುದನ್ನೇನಾದ್ರೂ ನಾವು ಅಂಟಿಸ್ತೇವೆ ಅಂತಾದ್ರೆ ನಿಮ್ಮ ಮನೆಯ ಮಗುವು ಸಹ ಶ್ರೀಕೃಷ್ಣನ ಆಶೀರ್ವಾದದೊಂದಿಗೆ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿಯೋ, ಒಬ್ಬ ಒಳ್ಳೆಯ ಎಂಜಿನಿಯರ್ ಆಗಿಯೋ, ಒಬ್ಬ ಒಳ್ಳೆಯ ಸಿಟಿಸನ್ ಆಗಿಯೋ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆಯ ಮಗುವಿನ ಯಶಸ್ಸಿಗೆ ಮನೆಯ ಒಳಗಡೆ ಕೃಷ್ಣನನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ನಮ್ಮ ಮನೆ ಮಕ್ಕಳಿಗೆ ಒಂದು ಸೋಲು ಬರಬೇಕಾಗಿದ್ರೆ ನನ್ನಿಂದ ಏನು ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ. ಅರುಣಿಮಾ ಸಿನ್ಹಾ ಅನ್ನುವಂತಹ ಹುಡುಗಿ ತನ್ನಲ್ಲಿ ಏನು ಸಾಧ್ಯ ಇಲ್ಲ ಅನ್ನುವಂತಹ ಅಷ್ಟು ಕೆಟ್ಟ ವ್ಯವಸ್ಥೆಯ ಒಳಗಡೆ ಹೋಗಿದ್ದಂತಹ ಹುಡುಗಿ, ಎದ್ದು ನಡಿಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯಲ್ಲಿ ರೈಲು ಹಳಿಗಳ 2ರ ನಡುವೆ ಕಾಲನ್ನ ಕಳೆದುಕೊಂಡಂತಹ ಹುಡುಗಿ ಎವರೆಸ್ಟ್ ಪರ್ವತವನ್ನ ಹತ್ತಿಕೊಂಡು ಪದ್ಮ ಪುರಸ್ಕಾರಕ್ಕೆ ಆಕೆ ಸಿಗ್ತದೆ ಅಂತಾದ್ರೆ, ಪುರಸ್ಕೃತಳಾಗ್ತಾಳೆ ಅಂತಾದ್ರೆ ಆಕೆಯ ಹಿಂದುಗಡೆ ಇದ್ದದ್ದು ಒಂದೇ ಆಲೋಚನೆ, ಉದ್ಧರೇರಾತ್ಮನಾತ್ಮಾನಂ. ನಮಗೆ ಶತ್ರುಗಳು ಹೊರಗಡೆ ಎಲ್ಲೆಲ್ಲೋ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಶತ್ರುಗಳು ಹೊರಗಡೆ ಇಲ್ಲವೇ ಇಲ್ಲ. ಹೊರಗಡೆ ಇರುವಂತಹ ಶತ್ರುಗಳನ್ನ ಡೋಂಟ್ ಕೇರ್ ಮಾಡಿ. ನೀನು ಹೆದರಬೇಕಾದದ್ದು ಯಾರಿಗೆ? ನಿನ್ನ ಒಳಗಡೆ ಇರುವಂತಹ ಒಬ್ಬನಿಗೆ. ಅದನ್ನೇ ವಿಜ್ಞಾನ ಹೇಳುತ್ತದೆ, ಅದನ್ನೇ ದೇವರು ಹೇಳುತ್ತಾರೆ, ಅದು ಆತ್ಮ. ನಿನ್ನ ಶತ್ರುವು ಆತ್ಮ, ನಿನ್ನ ಮಿತ್ರನೂ ಆತ್ಮ. ನೀನು ಬದುಕಬೇಕು ಅಂತಾದ್ರೆ ಈ ಆತ್ಮನಿಗೆ ಬೇಕಾದ ರೀತಿಯಲ್ಲಿ ಬದುಕು. ಅಪ್ಪ ಅಮ್ಮ ಡಾಕ್ಟರ್ಸ್ ಉದ್ಧರೇದಾತ್ಮನಾತ್ಮಾನಂ ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾರೆ. ನಡೀಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹಾಸ್ಪಿಟಲ್ ಇಂದ ಹೊರಗಡೆ ಬಂದಂತಹ ಅರುಣಿಮಾ ಸಿನ್ಹಾ ಪದ್ಮ ಪುರಸ್ಕಾರವನ್ನ ಪಡೆದುಕೊಂಡು ಅನೇಕ ಬೆಟ್ಟಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಾಡಿಸ್ತಾ ಇದ್ದಾಳೆ ಅಂತಾದ್ರೆ ಅದಕ್ಕೆ ಬೆನ್ನೆಲುಬು ನನ್ನ ದೇಶದ ಶ್ರೀಕೃಷ್ಣ ಪರಮಾತ್ಮ ಮತ್ತು ಆ ಶ್ರೀಕೃಷ್ಣನ ಆಲೋಚನೆಯನ್ನ ಬಹುಶಃ ಆಕೆಗೆ ಕೊಟ್ಟಂತಹ ಅವಳ ತಂದೆ ಮತ್ತು ತಾಯಿ. ನಮ್ಮನೆ ಮಕ್ಕಳಿಗೆ ಯಾಕೆ ನಾವು ಈ ಆಲೋಚನೆಯನ್ನ ಕೊಡಬಾರದು? ನಮ್ಮನೆ ಮಕ್ಕಳಿಗೆ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಸಾಲದು, ಅದರಲ್ಲಿ ಸತ್ಯವೂ ಇರಬೇಕು ಅನ್ನುವಂತಹ ಕಲ್ಪನೆಯನ್ನ ಕಟ್ಟಿಕೊಡಬೇಕು. ಇವತ್ತು ಒಂದ್ಸತಿ ನಮ್ಮ ಮನೆ ಮಕ್ಕಳ ಬಗ್ಗೆ ಆಲೋಚನೆಯನ್ನ ಮಾಡೋಣ. ಒಬ್ಬ ಅಧ್ಯಾಪಕಿಯಾಗಿ ಒಳಗಡೆ ಇರುವಂತಹ ಬರುವಂತಹ ಸ್ಟೂಡೆಂಟ್ಸ್ ಗಳು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಅನ್ನುವಂತಹ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮನೆಯಿಂದ ಶಾಲೆಗೆ ಅಂತ ಹೇಳ್ಕೊಂಡು ಹೊರಟು ಬರ್ತಾರೆ. ಹೊರಟು ಬಂದಂತಹ ಮಕ್ಕಳು ಮನೆಗೆ ತಲುಪುವುದೇ ಇಲ್ಲ, ಎಲ್ಲೆಲ್ಲೋ ಅಡ್ಡಾಡ್ಲಿಕ್ಕೆ ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಮಾಡುವ ಕೆಲಸ ಸತ್ಯದ್ದಾಗಿರಬೇಕು, ಮಾಡುವ ಕೆಲಸ ಧರ್ಮದ್ದಾಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ನಾವು ನಮ್ಮ ಮನೆ ಮಕ್ಕಳಿಗೆ ಕೊಡ್ಲೇ ಇಲ್ಲ. ಮಕ್ಕಳನ್ನ ನಾವು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಹೇಳ್ತಾನೆ, ನೀನ್ ದೇವರನ್ನ ಎಲ್ಲೆಲ್ಲೋ ಹುಡುಕ್ಬೇಡ, ಯಾರ್ಯಾರೆಲ್ಲೋ ಹುಡುಕ್ಬೇಡ. ನಾನು ಕೇವಲ ಒಬ್ಬ ದೇವರಲ್ಲ, ನಾನು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇರುವಂತಹ ದೇವರು ನಾನು ಅನ್ನುವಂತಹ ಕಲ್ಪನೆಯನ್ನ ಶ್ರೀಕೃಷ್ಣ ಕೊಡ್ತಾನೆ. ಇವತ್ತು ನಾವು ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಶ್ರೀಕೃಷ್ಣನಿಗೆ ಬೇಕಾದ ರೀತಿಯಲ್ಲಿ ಬದುಕ್ತಾ ಇದ್ದೇವಾ ಅನ್ನುವ ಆಲೋಚನೆ ಮಾಡೋಣ. ಹೊರಗಡೆ ಜಗತ್ತಿಗೆ ನಮ್ಮಷ್ಟು ಸುಖಿಗಳು, ನಮ್ಮಷ್ಟು ಸಂಸ್ಕಾರವಂತರು ಯಾರೂ ಇಲ್ಲ.
ನಮ್ ಬದುಕು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಹೋಗ್ಬೇಕಾಗಿದ್ರೆ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂಡು ಫೌಂಡೇಶನ್ ಹಾಕೊಂಡು ತುಂಬಾ ಚಂದಾಗಿ ನಮ್ಮನ್ನ ಪ್ರೆಸೆಂಟ್ ಮಾಡ್ತೇವಲ್ಲ, ಆ ರೀತಿಯಲ್ಲಿ ನಮ್ಮ ಬದುಕಾಗಿದೆ. ಶ್ರೀಕೃಷ್ಣ ಹೇಳಿದ್ದು ಬಹಿರಂಗದ ಬದುಕಿಗಿಂತ ಅಂತರಂಗದ ಬದುಕು ಶುದ್ಧವಾಗಿರಬೇಕು ಅಂತ. ನಾವೆಷ್ಟು ಜನರ ಅಂತರಂಗದ ಬದುಕು ಶುದ್ಧವಾಗಿದೆ? ಬಹಿರಂಗದ ಬದುಕನ್ನ ಹೊರಗಿನ ಜನರಿಗೆ ಬೇಕಾದ ರೀತಿಯಲ್ಲಿ ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ತೇವೆ. ನಾವು ಸುಖಿಗಳು, ನಾವು ಸಂಸ್ಕಾರವಂತರು ಅನ್ನುವಂತಹ ಕಲ್ಪನೆಯನ್ನ ಕಟ್ಟಿಕೊಡ್ತೇವೆ. ಆದರೆ ನಮ್ಮ ಒಳಗಡೆ ನಾವು ಹೊಕ್ಕು ನೋಡಿದ್ರೆ ಬಹುಶಃ ನಮ್ಮಕ್ಕಿಂತ ಕೆಡುಕರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಶ್ರೀಕೃಷ್ಣನ ಉಪದೇಶವನ್ನ ಕಬೀರರು ಬಹಳ ಸುಂದರವಾಗಿ ಅರ್ಥ ಮಾಡಿಕೊಂಡು ಹೇಳ್ತಾರೆ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗರಿಲ್ಲ. ನನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ಶ್ರೀಕೃಷ್ಣ ಹೇಳಿದ್ದು ಸಹ ಅದನ್ನೇ ಅಲ್ವಾ? ನಾವು ನಮ್ಮ ಮನೆ ಮಕ್ಕಳಿಗೆ ಇವತ್ತು ಹೇಳಿಕೊಡಬೇಕಾದದ್ದು, ಮಗು ದೇವರು ಅನ್ನುವಂತಹದ್ದು ಹೊರಗಡೆ ಎಲ್ಲೆಲ್ಲೋ ಇಲ್ಲ. ದೇವರು ಅನ್ನುವಂತಹ ವ್ಯಕ್ತಿ, ದೇವರು ಅನ್ನುವಂತಹ ಆಲೋಚನೆ ಪ್ರತಿಯೊಂದು ಮನಸ್ಸಿನಲ್ಲಿದೆ. ನಿನ್ನ ಮನಸ್ಸಿಗೆ ಬದ್ಧನಾಗಿ ನೀನ್ ನಡೀತಿ ಅಂತಾದ್ರೆ, ಮನಸ್ಸಿನ ಆಲೋಚನೆಗಳಿಗೆ ತಕ್ಕ ಹಾಗೆ ನೀನು ಬದುಕ್ತಿ ಅಂತಾದ್ರೆ ಜಯ ನಿನ್ನದೇ ಅನ್ನುವಂತಹ ಕಲ್ಪನೆಗಳನ್ನ ನಾವಿವತ್ತು ಕೊಡಬೇಕಾಗಿದೆ. ನಾವು ಯಾರಿಗೆ ಅನ್ಯಾಯ ಮಾಡಿದ್ರೂ ಸಹ ನಮ್ಮ ಒಳಗಡೆ ಇರುವಂತಹ ದೇವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಬದುಕಬೇಕು ಅಂತಾದ್ರೆ ನಮ್ಮ ಬದುಕಿಗೆ ಬೇಕಿರುವಂತಹದ್ದು ಶ್ರೀಕೃಷ್ಣ. ಅದನ್ನೇ ಅವನು ಹೇಳಿರುವಂತಹದ್ದು. ಬದುಕಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ, ನೀನೇನೋ ಒಂದು ಸೇವೆಯನ್ನ ಮಾಡ್ತಾ ಇದ್ದಿ ಅಂತಾದ್ರೆ ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡು. ನಾವು ಸೇವೆಯನ್ನ ಮಾಡ್ತೇವೆ. ನಾವು ದೇವಾಲಯಗಳಿಗೆ, ಮಠಗಳಿಗೆ, ಮಂದಿರಗಳಿಗೆ ಡೊನೇಷನ್ ಅನ್ನ ಕೊಡ್ತೇವೆ. ಒಂದು ಟ್ಯೂಬ್ ಲೈಟ್ ಕೊಡ್ತೇವೆ ಅಂತಾದ್ರೆ ಟ್ಯೂಬಿನಿಂದ ಬೆಳಕು ಹೊರಗಡೆ ಬರದೇ ಇರುವ ರೀತಿಯಲ್ಲಿ ಡೊನೇಟೆಡ್ ಬೈ ದಿಸ್ ಅಂಡ್ ದಿಸ್ ಅಂತ ಹೇಳ್ಕೊಂಡು ಬರೆದು ನಾವು ಅದನ್ನ ಕೊಡ್ತೇವೆ. ನಿಸ್ವಾರ್ಥವಾದಂತಹ ಸೇವೆ ಎಲ್ಲಿ ಹೋಯ್ತು? ನಾವೇನೋ ಒಂದು ಕೆಲಸವನ್ನ ಮಾಡ್ತೇವೆ, ಏನೋ ಒಂದು ಕೆಲಸವನ್ನ ಮಾಡ್ಬೇಕಾಗಿದ್ರೆ ಪ್ರತಿಫಲ ಏನು ಅನ್ನುವ ಆಲೋಚನೆಯನ್ನ ಮಾಡ್ತೇವೆ. ಇವತ್ತು ನಾನು ಸಮಾಜಕ್ಕಾಗಿ ಹೋರಾಟವನ್ನ ಮಾಡ್ತೇನೆ ಅಂತಾದ್ರೆ ನನ್ನ ತಲೆಯಲ್ಲಿರುವಂತಹ ಕಲ್ಪನೆ, ನಾಳೆ ದಿವಸ ನನ್ನ ಹೋರಾಟವನ್ನ ಗುರುತಿಸಿಕೊಂಡು ಕರ್ನಾಟಕದಲ್ಲಿರುವಂತಹ ಯಾವ ಪಾರ್ಟಿ ನನಗೆ MLA ಟಿಕೆಟ್ ಕೊಡುತ್ತೆ, MP ಟಿಕೆಟ್ ಕೊಡುತ್ತೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತೇವೆ. ಕರ್ಮ ಹೇಗಿರಬೇಕು ಅಂತ ಹೇಳಿದ್ರೆ, ಕೆಲಸ ಹೇಗಿರಬೇಕು ಅಂತ ಹೇಳಿದ್ರೆ, ಶ್ರೀಕೃಷ್ಣನ ಆಲೋಚನೆ ನಮ್ಮ ತಲೆಯಲ್ಲಿರಬೇಕು. ಕರ್ಮಣಿಯೇವ ಅಧಿಕಾರತೆ ಮಾ ಫಲೇಶು ಕದಾಚನ. ನಿನ್ನ ಅಧಿಕಾರ ಏನು? ಕೇವಲ ಕೆಲಸ ಮಾಡುವಂತಹದ್ದು ಮಾತ್ರ. ಅದರ ಫಲ ಶುಭ ಇರಬಹುದು, ಅಶುಭ ಇರಬಹುದು, ಲಾಭ ಇರಬಹುದು, ಅಲಾಭ ಇರಬಹುದು, ಜಯ ಇರಬಹುದು, ಅಜಯ ಇರಬಹುದು. ನಿನ್ನ ಕೆಲಸ ಏನು ಅಂತ ಹೇಳಿದ್ರೆ ಕರ್ಮವನ್ನ ಮಾಡುವುದು ಮಾತ್ರ. ಕರ್ಮಣಿಯೇವ ಅಧಿಕಾರಹತೆ ಮಾ ಫಲೇಶು ಕದಾಚನ. ನಮ್ಮ ಬದುಕು ಹೇಗೆ? ಒಂದು ಕಾಲೇಜಿಗೆ ನಾವು 1 ಲಕ್ಷ ಡೊನೇಷನ್ ಕೊಟ್ಟು ನಮ್ಮ ಮಗುವನ್ನ PCMBಗೆ ಸೇರಿಸಿದ್ವಿ ಅಂತಾದ್ರೆ ಆ ಮಗುವಿನ ತಲೆಗೆ ಬಯಾಲಜಿ ಹೋಗ್ತದೋ ಇಲ್ಲವೋ ಗೊತ್ತಿಲ್ಲ. ಆಫ್ಟರ್ 2nd PUC ಆ ಮಗು ನೀಟನ್ನ ಕ್ರ್ಯಾಕ್ ಮಾಡ್ಲೇಬೇಕು. ಸಾಧ್ಯ ಇಲ್ಲ. ಫಲ ಮತ್ತು ಅಫಲಗಳು ನಮ್ಮ ಕೈಯಲ್ಲಿಲ್ಲ. ಕರ್ಮವನ್ನ ಮಾತ್ರ ಮಾಡಬೇಕು. ಅದು ನಿಷ್ಕಾಮ ಕರ್ಮ ಆಗಿರಬೇಕು, ಅದು ನಿಸ್ವಾರ್ಥ ಸೇವೆ ಆಗಿರಬೇಕು, ಅದು ದೋಷವಿಲ್ಲದ ಸೇವೆ ಆಗಿರಬೇಕು, ಅದು ತ್ಯಾಗ ಆಗಿರಬೇಕು. ಎಂತಹ ತ್ಯಾಗ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಕಾರ್ಗಿಲ್ ಯುದ್ಧ ಅಂತಾಯ್ತು, 25 ವರ್ಷದ ಆಚರಣೆಯನ್ನ ಮಾಡಿದ್ವಿ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪದ್ಮಪಾಣಿ ಆಚಾರ್ಯ ಅನ್ನುವಂತಹ ಒಬ್ಬ ಸೈನಿಕ ದೇಶಕ್ಕಾಗಿ ಹೋರಾಟವನ್ನ ಮಾಡ್ತಾನೆ. ನಾನು ಸೈನ್ಯಕ್ಕೆ ಹೋಗಬೇಕಾಗಿದ್ರೆ ನೀವು ಆಶೀರ್ವಾದ ಮಾಡಿದ್ರಿ, ಎದುರುಗಡೆಯಲ್ಲಿ ನಿನಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಿನಗೆ ಸಾವು ಹತ್ತಿರ ಇದೆ ಅಂತ ಹೇಳಿದ್ರೆ ನೀನು ಮನೆಯ ಆಲೋಚನೆಯನ್ನ ಮಾಡಬೇಡ, ಸಾಯ್ತೇನೆ ಅನ್ನುವಂತಹ ಕಲ್ಪನೆಯನ್ನ ಮಾಡಬೇಡ. ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ, ರಣರಂಗದಲ್ಲಿ ಸತ್ತರೆ ಸ್ವರ್ಗ, ಗೆದ್ದರೆ ಭೂಮಿ. ಒಂದು ವೇಳೆ ನಿನಗೆ ಸಾವಾಯ್ತು ಅಂತಾದ್ರೆ ನಿನ್ನ ಹೆಣದ ಮೇಲೆ, ನಿನ್ನ ಶವದ ಮೇಲೆ ತ್ರಿವರ್ಣ ಧ್ವಜವನ್ನ ಹೊತ್ತುಕೊಂಡು ಬರ್ತೀಯಾ? ಒಂದು ವೇಳೆ ನಿನಗೆ ಗೆಲುವಾಯಿತು ಅಂತಾದ್ರೆ ಯಾವ ತ್ರಿವರ್ಣ ಧ್ವಜವನ್ನ ಹೊತ್ತುಕೊಂಡು ಬರುವಂತಹ ಚಾನ್ಸ್ ಮಿಸ್ ಆಯ್ತು, ಅದೇ ತ್ರಿವರ್ಣ ಧ್ವಜವನ್ನ ರಾರಾಜಿಸಿಕೊಂಡು ಬರುತ್ತೀಯಾ ಅಂತ ಹೇಳಿ ನೀವು ಶ್ರೀಕೃಷ್ಣನ ಮಾತನ್ನ ಹೇಳಿದ್ರಲ್ವಾ, ಆ ಮಾತು ನನಗೆ ನೆನಪಾಯಿತು. ದೇಶಕ್ಕಾಗಿ ಬದುಕುವುದಕ್ಕೆ ಪದ್ಮಪಾಣಿ ಆಚಾರ್ಯರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ತಂದೆ ಹೇಳಿದಂತಹ ಭಗವದ್ಗೀತೆಯ ಮಾತು. ನಮ್ಮ ಸಮಾಜದಲ್ಲಿ ಯಾರೆಲ್ಲ ಅನೇಕ ಆಲೋಚನೆಗಳನ್ನ, ಸಾಧನೆಗಳನ್ನ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹ ಆದರ್ಶವಾಗಿ ನಿಂತಹದ್ದು ಭಗವದ್ಗೀತೆ. ಬದುಕಿನಲ್ಲಿ ಸೋಲು ಅನ್ನುವಂತಹದ್ದು ಸಹಜ. ಆದರೆ ಸೋತಾಗ ಅಲ್ಲೇ ಕುಸಿದು ಬೀಳದೆ ಯಾವ ರೀತಿಯಲ್ಲಿ ಸೋಲುಗಳನ್ನ ಗೆಲುವಾಗಿ ಮಾಡಿಕೊಂಡು ಗೆಲುವಿನ ದಾರಿಯಲ್ಲಿ ನಡಿಬೇಕು ಅನ್ನುವುದನ್ನ ಕೊಟ್ಟದ್ದು
ಭಗವದ್ಗೀತೆ? ಭಗವದ್ಗೀತೆ ಅನ್ನುವಂತಹದ್ದು ಒಬ್ಬ ಮಗುವಿಗೆ ಎಷ್ಟು ಆಪ್ಯಾಯಮಾನವೋ ಅದೇ ಭಗವದ್ಗೀತೆ ಮರಣಶಯ್ಯೆಯಲ್ಲಿ ಇರುವಂತಹ ವ್ಯಕ್ತಿಗೂ ಕೂಡ ಅಷ್ಟೇ ಆಪ್ಯಾಯಮಾನವಾಗ್ತದೆ. ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ ಭಗವದ್ಗೀತೆಯನ್ನ ಓದ್ತಾನೆ ಅಂತಾದ್ರೆ ಆತ ತನ್ನ ಶಾಲೆಯಿಂದ ಹೊರಗಡೆ ಬರಬೇಕಾಗಿದ್ರೆ ದ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತಾನೆ. ಒಬ್ಬ ಡಾಕ್ಟರ್ ಭಗವದ್ಗೀತೆಯನ್ನ ಓದ್ತಾನೆ ಅಂತಾದ್ರೆ ಆತ ಪ್ರತಿನಿತ್ಯ ತನ್ನ ಕ್ಲಿನಿಕ್ಗೆ ಹೋಗಬೇಕಾಗಿದ್ರೆ ನಾನೊಬ್ಬ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಕೊಂಡು ಹೋಗ್ತಾನೆ. ಒಬ್ಬ ಸಿವಿಲ್ ಎಂಜಿನಿಯರಿಗೆ ಇವತ್ತಿನ ಸಿವಿಲ್ ಇಂಜಿನಿಯರ್ಸ್ ಹೇಗೆ ಅಂತ ಹೇಳಿದ್ರೆ ನಮ್ ಕುಂದಾಪುರದಲ್ಲಿ ಕಟ್ಟಿದಂತಹ ಕನ್ಸ್ಟ್ರಕ್ಷನ್ ಕಟ್ಟಿ ಕೆಳಗಡೆ ಬರಬೇಕಾಗಿದ್ರೆ ಕೆಳಗಡೆ ಬಿದ್ದೋಯ್ತು. ಅಂತಹ ಸಿವಿಲ್ ಇಂಜಿನಿಯರಿಗೆ ಒಂದು ವೇಳೆ ಭಗವದ್ಗೀತೆಯ ಬೋಧನೆ ಆಗ್ತಾ ಇದ್ದಿದ್ರೆ ಅವನು ಸಹ ದ ಬೆಸ್ಟ್ ಇಂಜಿನಿಯರ್ ಆಗ್ತಾ ಇದ್ದ. ಒಂದು ವೇಳೆ ನಮ್ಮ ರಾಜಕೀಯ ನಾಯಕರುಗಳಿಗೆ ಭಗವದ್ಗೀತೆಯನ್ನ ಕೊಟ್ಟು ದೇಶಕ್ಕಾಗಿ ಧರ್ಮಕ್ಕಾಗಿ ಬದುಕುವುದು ಹೇಗೆ ಅನ್ನುವಂತಹ ಶ್ರೀಕೃಷ್ಣನ ಕಲ್ಪನೆಯನ್ನ ಹೇಳ್ತಾ ಇದ್ರೆ ಭಾರತದ ಪ್ರತಿಯೊಬ್ಬ ಪೊಲಿಟಿಷಿಯನ್ ಕೂಡ ದ ಬೆಸ್ಟ್ ಪೊಲಿಟಿಷಿಯನ್ ಆಗ್ತಾ ಇದ್ದ. ಒಬ್ಬ ಸಂಗೀತಗಾರನಿಗೆ ದ ಬೆಸ್ಟ್ ಹೇಗೆ ಆಗಬೇಕು ಅಂತ ಹೇಳಿದ್ರೆ ಅವನ ಕೈಗೆ ಭಗವದ್ಗೀತೆಯನ್ನ ಕೊಡಿ, ದ ಬೆಸ್ಟ್ ಮ್ಯೂಸಿಷಿಯನ್ ಅವನಾಗ್ತಾನೆ. ಒಬ್ಬ ಓಟಗಾರನಿಗೆ ಕೊಡಿ, ಅವನು ದ ಬೆಸ್ಟ್ ಓಟಗಾರ ಆಗ್ತಾನೆ. ಹೀಗೆ ಬದುಕಿನಲ್ಲಿ ನಾವು ಯಾವ ಯಾವ ಸಾಧನೆಯ ಶಿಖರವನ್ನ ಏರಬೇಕು ಅಂತಿದ್ದೇವೆಯೋ ಆ ಎಲ್ಲ ಸಾಧನೆಯ ಶಿಖರವನ್ನ ತಲುಪಬೇಕು ಅಂತಾದ್ರೆ, ಅಂತಹ ಎತ್ತರಕ್ಕೆ ಏರಬೇಕು ಅಂತಾದ್ರೆ ಕೈಯಲ್ಲೊಂದು ಭಗವದ್ಗೀತೆ ಇದ್ರೆ ಸಾಕು. ಎಲ್ಲಿಯ ಸುನೀತಾ ವಿಲಿಯಮ್ಸ್, ಎಲ್ಲಿಯ ಆಕಾಶ, ಎಲ್ಲಿಯ ಭಗವದ್ಗೀತೆ. ಸುನೀತಾ ವಿಲಿಯಮ್ಸ್ ಸ್ಪೇಸಿಗೆ ಹೋಗಬೇಕಾಗಿದ್ರೆ ಕೈಯಲ್ಲಿ ಭಗವದ್ಗೀತೆಯನ್ನು ಹಿಡಿದುಕೊಂಡು ಹೋಗ್ತಾರೆ. ಇವತ್ತು ಸಹ ಆಕೆ ಮರಳಿ ಮತ್ತೆ ಭೂಮಿಗೆ ಬರ್ತಾರೋ ಇಲ್ಲವೋ ಅನ್ನುವುದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿರಬೇಕಾಗಿದ್ರೆ ಅಲ್ಲೂ ಸಹ ಆಕೆಗೆ ಪ್ರೇರಣೆಯನ್ನ ಕೊಡ್ತಾ ಇರುವಂತಹದ್ದು ಅದೇ ಭಾರತದ ಭಗವದ್ಗೀತೆ. ನಾವು ಸಹ ಯಾಕೆ ಈ ಭಾರತದ ಭಗವದ್ಗೀತೆಯನ್ನ ಒಪ್ಪಿಕೊಂಡು ಬದುಕಬಾರದು? ಪಾಶ್ಚಿಮಾತ್ಯರೇ ಒಪ್ಪಿಕೊಂಡು ಬದುಕ್ತಾರೆ ಅಂತಾದ್ರೆ ಭಾರತೀಯರಾಗಿರುವಂತಹ ನಮಗೆ ಭಗವದ್ಗೀತೆಯನ್ನ ಒಪ್ಪಿಕೊಂಡು ಬದುಕುವುದಕ್ಕೆ ಕಷ್ಟ ಆದ್ರೂ ಏನು? ದಿನಕ್ಕೊಂದು ಶ್ಲೋಕವನ್ನ ಓದಿದ್ರೆ ಅದು ಕೊಡುವಂತಹ ಆಲೋಚನೆಗಳು ಅದ್ಭುತವಾದದ್ದು. ತುಂಬಾ ಬೇಸರವಾದಾಗ, ನಮಗೆಲ್ಲ ಕಷ್ಟಗಳನ್ನ ಹೇಳಿಕೊಳ್ಳಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗ, ನಮ್ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಬಂದಾಗ 15ನೇ ಅಧ್ಯಾಯವನ್ನ ಒಂದು ಸರ್ತಿ ಓದಿ ಮನಸ್ಸಿಗೆ ಶಾಂತಿ ಸಿಗ್ತದೆ. ಕೆಲಸವನ್ನ ಮಾಡಬೇಕಾದಾಗ ಫಲ ಸಿಗ್ತಾ ಇಲ್ಲ ಅನ್ನುವಂತಹ ಆಲೋಚನೆ ಬಂದಾಗ ಒಂದು ಸಲ ಕರ್ಮಯೋಗವನ್ನ ಓದಿ ಕರ್ಮ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಆಲೋಚನೆ ಬರ್ತದೆ. ಫಿಸಿಕ್ಸಿಗೆ ಮೂಲವಾಗಿ ನಿಂತಿರುವಂತಹ ಭಗವದ್ಗೀತೆ ಬದುಕಿಗೂ ಸಹ ಮೂಲವಾಗಿ ನಿಲ್ತದೆ. ಆ ಬದುಕನ್ನ ಯಾವ ರೀತಿಯಲ್ಲಿ ಭಗವದ್ಗೀತೆಯ ಮೂಲಕ ಕಟ್ಟಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಯನ್ನ ಮಾತ್ರ ಮಾಡಿಕೊಳ್ಳಬೇಕಾದದ್ದು ನಮ್ಮ ಕೈಯಲ್ಲಿದೆ. ಭಗವದ್ಗೀತೆ ಅಂತ ಹೇಳಿದ್ರೆ ಅದು ಕೇವಲ 1, 2, 3 ಶ್ಲೋಕಗಳಲ್ಲಿ ಮುಗಿದು ಹೋಗುವಂತಹದ್ದಲ್ಲ. ಅಥವಾ ಆ ಇಡೀ 700 ಶ್ಲೋಕಗಳನ್ನ 18 ಅಧ್ಯಾಯಗಳನ್ನ 1 ಗಂಟೆಯಲ್ಲಿ, 1/2 ಗಂಟೆಯಲ್ಲಿ ಹೇಳಿ ಮುಗಿಸುವುದಕ್ಕೂ ಸಹ ಆಗುವಂತಹ ಗ್ರಂಥವೂ ಅದಲ್ಲ, ಹೇಳಿ ಬರುವಂತಹದ್ದು ಅದಲ್ಲ. ಪ್ರತಿಯೊಂದು ಶ್ಲೋಕಕ್ಕೂ ಸಾವಿರ ಅರ್ಥಗಳನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ಅರ್ಥವನ್ನ ಕಲ್ಪಿಸಿಕೊಂಡು ನಮ್ಮ ಮನೆಯ ಮಕ್ಕಳಿಗೆ ಅದನ್ನ ನಾವು ಟೀಚ್ ಮಾಡಿ ನಮ್ಮ ಮನೆಯ ಮಕ್ಕಳಲ್ಲಿ ಸಹ ನರರಾಗಿದ್ದವರನ್ನ ನಾರಾಯಣತ್ವಕ್ಕೆ ಏರಿಸುವಂತಹ ಒಂದು ಕಲ್ಪನೆಯನ್ನ ನಾವು ಭಗವದ್ಗೀತೆಯ ಮೂಲಕ ಮಾಡಬೇಕಾಗಿದೆ. ಬದುಕಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಇವತ್ತು ಮಕ್ಕಳು ಹೇಡಿಗಳಾಗ್ತಾ ಇದ್ದಾರೆ. ಎಲ್ಲೋ ಒಂದು ಸಮಸ್ಯೆ ಬಂತು, ಎಲ್ಲೋ ಒಂದು ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ನೇರವಾಗಿ ಹೋಗುವಂತಹದ್ದು ರೂಮ್ನ ಒಳಗಡೆ ಬಾಗಿಲು ಹಾಕೊಂಡು ಸುಸೈಡ್ ಮಾಡ್ತಾ ಇದ್ದಾರೆ. ಬದುಕಲಿಕ್ಕೆ ಹೇಡಿಗಳಾಗಿರುವಂತಹ ವ್ಯಕ್ತಿಗಳನ್ನ ಶೂರರಾಗಿ ಮಾಡುವಂತಹದ್ದು ಭಗವದ್ಗೀತೆ. ನನಗೆ ಯುದ್ಧವೇ ಬೇಡ ಅಂತ ಹೇಳಿ ಕೂತಂತಹ ಅರ್ಜುನನಿಗೆ ಯುದ್ಧವನ್ನ ಮಾಡು ಅನ್ನುವಂತಹ ಆಲೋಚನೆಯನ್ನ ಕೊಟ್ಟು ಧರ್ಮಕ್ಕಾಗಿ, ಧರ್ಮದ ಕಾಯುವಿಕೆಗಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡಿದಂತಹ ಕೃಷ್ಣ ಕೊಳಲನ್ನ ಹಿಡಿದು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರಬಹುದು, ಪುಸ್ತಕ ರೂಪದಲ್ಲಿ ನಮ್ಮ ಜೊತೆಯಲ್ಲಿದ್ದಾನೆ. ಆ ಪುಸ್ತಕ ರೂಪದಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ಕೃಷ್ಣನನ್ನ ನಾವು ಮಸ್ತಕಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತಾದ್ರೆ ಬದುಕಿನಲ್ಲಿ ಅನೇಕ ಸಾಧನೆಗಳನ್ನ ಮಾಡ್ಲಿಕ್ಕೆ ನಮ್ಮಿಂದಲೂ ಸಹ ಸಾಧ್ಯ ಇದೆ. ಅಂತಹ ಸಾಧನೆಯನ್ನ ಮಾಡುವುದಕ್ಕೆ ಭಗವದ್ಗೀತೆ ನಮ್ಮೆಲ್ಲರಿಗೂ ಸಹ ಒಂದು ಆದರ್ಶವಾಗಲಿ. ಇವತ್ತು ಯಾವ ಈ ಪರ್ಯಾಯದಲ್ಲಿ ಗೀತೆಯನ್ನ
ಜನಮಾನಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆಗಳು ನಡೀತಾ ಇದೆಯೋ ಆ ಆಲೋಚನೆಗಳು ಇಲ್ಲಿಯೇ ಬಿಟ್ಟು ಬಿಡುವಂತಹದ್ದಲ್ಲ. ಬಾಳಿ ಬದುಕಬೇಕಾದಂತಹ ವ್ಯಕ್ತಿಗೆ ಭಗವದ್ಗೀತೆ ಬೇಕಾಗಿರುವಂತಹದ್ದು. ಜೀವನದಲ್ಲಿ ಗುರಿಯನ್ನ ಇಟ್ಟುಕೊಳ್ಳುವುದಕ್ಕೆ ಭಗವದ್ಗೀತೆ ಬೇಕಾಗಿರುವಂತಹದ್ದು. ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವುದಕ್ಕೆ ಬೇಕಾಗಿರುವಂತಹದ್ದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನ ನಮ್ಮ ಮನೆಯ ಒಳಗಡೆ ತೆಗೆದುಕೊಂಡು ಹೋಗೋಣ. ಈ ಪರ್ಯಾಯದಲ್ಲಿ ನಾವು ಯಾವ ಪ್ರತಿಜ್ಞೆಯನ್ನ ಮಾಡಿದ್ದೇವೆ ಆ ಪ್ರತಿಜ್ಞೆಯನ್ನ ಮಾಡಿ ಕೋಟಿಗೀತಾ ಲೇಖನ ಯಜ್ಞದಲ್ಲಿ ಅದನ್ನ ಬರೆದು ಸ್ವಾಮೀಜಿಯವರಿಗೆ ಅದನ್ನ ಅರ್ಪಿಸಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಬರೆದದ್ದನ್ನ ಅಳವಡಿಸಿಕೊಂಡು ಬದುಕಿನ ದಾರಿಯಲ್ಲಿ ಅದನ್ನ ಅನುಸರಿಸ್ತೇವೆ ಅಂತಾದ್ರೆ ಗೆಲುವು ನಮ್ಮದಾಗ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮ ಇತಿಹಾಸದಲ್ಲಿ ನಾವು ಪುರಾಣದಲ್ಲಿ ನೋಡಿರುವಂತಹ ಎಲ್ಲ ವ್ಯಕ್ತಿಗಳು ಸಹ ಶ್ರೇಷ್ಠರಾದದ್ದು ಯಾಕೆ ಅಂತ ಹೇಳಿದ್ರೆ ಅವರು ಬದುಕಿದ ರೀತಿಯಿಂದಲಾಗಿ. ನುಡಿದಂತೆ ನಡೆದು ಶ್ರೀರಾಮ ಮರ್ಯಾದಾ ಪುರುಷೋತ್ತಮನಾದ, ಎಲ್ಲರ ಜೊತೆಯಲ್ಲಿ ಒಂದಾಗಿ ಗೀತಾಚಾರ್ಯ ಶ್ರೀಕೃಷ್ಣ ಸಮಸ್ತ ಜಗತ್ತಿಗೂ ಸಹ ಆದರ್ಶನಾದ. ಅಂತಹ ಮಾಧವತ್ವಕ್ಕೆ ಏರ್ಲಿಕ್ಕೆ ನಮ್ಮಿಂದ ಸಾಧ್ಯ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ಆ ಮಾಧವನನ್ನ ಭಗವದ್ಗೀತೆಯ ಮೂಲಕ ನಾವು ಆರಾಧನೆ ಮಾಡ್ತೇವೆ ಅಂತಾದರೆ, ಭಗವದ್ಗೀತೆಯ ಮಾತುಗಳ ಮೂಲಕ ನಮ್ಮ ಮನೆಯ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಗೀತಾಚಾರ್ಯನನ್ನ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತಾದರೆ ಆ ಗೀತೆಯ ಬೆಳಕಿನಲ್ಲಿ ನಮ್ಮ ಮನೆ ಮನಗಳು ಸಹ ಬೆಳಗ್ಲಿಕ್ಕೆ ಸಾಧ್ಯ ಇದೆ. ಬಂಧುಗಳೇ, ನಾವು ಆಲೋಚನೆ ಮಾಡಬೇಕಾದದ್ದು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಇರುವಂತಹ ಜನರು ಗೀತೆಯ ಬೆಳಕಿನಲ್ಲಿ ತಮ್ಮ ಬದುಕಿನ ದಾರಿಯನ್ನ ಕಂಡುಕೊಳ್ಳುತ್ತಾರೆ ಅಂತಾದರೆ, ಗೀತೆ ಎನ್ನುವಂತಹ ಬೆಳಕನ್ನ ಜಗತ್ತಿಗೆ ಕೊಟ್ಟಂತಹ ಭಾರತೀಯರು ನಾವು ನಮ್ಮ ಬದುಕಿಗೂ ಸಹ ಗೀತೆಯ ಮೂಲಕ ಬೆಳಕನ್ನ ಕಾಣೋಣ. ಅರಿವಿನ ಬೆಳಕನ್ನ ಗೀತೆಯ ಮೂಲಕ ಮನೆ ಮನಸ್ಸುಗಳಲ್ಲಿ ಹಚ್ಚೋಣ. ದಾರಿ ತಪ್ಪಿರುವಂತಹ, ದಾರಿ ತಪ್ತಾ ಇರುವಂತಹ ನಮ್ಮ ಮನೆಯ ಮಕ್ಕಳಿಗೆ ಭಗವದ್ಗೀತೆಯ ಆದರ್ಶವನ್ನ ಕೊಡೋಣ. ಹೆಚ್ಚೇನೂ ಮಾಡಬೇಕು ಅಂತಿಲ್ಲ. ಭಗವದ್ಗೀತೆಯನ್ನ ಓದಿದ್ರೆ, ಅದರ ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಏನಾಗಬಹುದು ಅಂತ ಹೇಳಿ ನಿಮ್ಗೆ ನೋಡಬೇಕು ಅಂತಿದ್ರೆ, ಮೊಬೈಲ್ ಸ್ವೈಪ್ ಮಾಡ್ತಾ ಇರುವಂತಹ ನಿಮ್ಮ ಮಕ್ಕಳ ಕೈಯಲ್ಲಿ ಭಗವದ್ಗೀತೆಯ ಪುಸ್ತಕವನ್ನ ಕೊಟ್ಟು ಇವತ್ತಿನಿಂದ ಇದನ್ನ ಸ್ವೈಪ್ ಮಾಡುವಂತೇನಾದ್ರೂ ಹೇಳುತ್ತೀರಿ ಅಂತಾದ್ರೆ ನಿಮ್ಮ ಮನೆಯ ಮಗು ನರತ್ವದಿಂದ ನಾರಾಯಣತ್ವಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ, ಮಾನವತ್ವದಿಂದ ಮಾಧವತ್ವಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆಯ ಮಕ್ಕಳನ್ನ ಅಂತಹ ಎತ್ತರಕ್ಕೆ, ಸಾಧನೆಯ ಶಿಖರಕ್ಕೆ ಏರಿಸುವುದಕ್ಕೆ ಭಗವದ್ಗೀತೆ ಒಂದು ದಾರಿಯಾಗಲಿ, ಭಗವದ್ಗೀತೆ ಒಂದು ಬೆಳಕಾಗಲಿ. ಭಗವದ್ಗೀತೆ ನಮ್ಮೆಲ್ಲರ ಮನಸ್ಸಿಗೆ, ನಮ್ಮೆಲ್ಲರ ಮನೆಯ ಒಳಗಡೆ ಬಂದು ಎಲ್ಲರಿಗೂ ಸಹ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಕೊಡುವಂತಹ, ಆಲೋಚನೆಯನ್ನ ಕೊಡುವಂತಹ ಒಂದು ಅದ್ಭುತವಾದಂತಹ ಗ್ರಂಥವಾಗಲಿ. ಜೊತೆಯಲ್ಲೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ ಮನೆ ಮಕ್ಕಳಿಗೆ ನೀವು ಎಷ್ಟು ಊಟಕ್ಕೆ ಕೊಡ್ತೀರಿ, ಎಷ್ಟು ತಿಂಡಿ ಕೊಡ್ತೀರಿ, ಅಥವಾ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಸುಖವಾಗಿರಬೇಕು ಅಂತ ಹೇಳಿ ಎಸಿಯನ್ನ ಹಾಕೊಡ್ತೀರಿ ಅಂತ ಹೇಳುವಂತಹದ್ದು ಇಂಪಾರ್ಟೆಂಟ್ ಅಲ್ಲ. ಆ ಮಗು ಅದೆಲ್ಲವನ್ನ ಬಳಸಿದ ನಂತರ ಓದಿ ದೊಡ್ಡವನಾಗಿ ಎಲ್ಲೆಲ್ಲೋ ದೂರದ ಊರುಗಳಿಗೆ ಹೋಗಿರಬೇಕಾಗಿದ್ರೆ, ನಿಮ್ಮ ಮನೆಯ ಒಳಗಡೆ ಇರುವಂತಹ ನೀವುಗಳು ವೃದ್ಧರಾದಾಗ, ಸಾವು ಸಮೀಪಕ್ಕೆ ಬಂದಾಗ ಬಾಯಿಗೊಂದು ಹನಿ ಗಂಗಾಜಲವನ್ನ ಹಾಕುವುದಕ್ಕೆ ಅಮೆರಿಕಾದಲ್ಲೋ ಯುರೋಪ್ನಲ್ಲೋ ಇರುವಂತಹ ನಿಮ್ಮ ಮಗ ಓಡೋಡಿ ಬರುವಂತಹ ಮಗನಾಗಿ ಇರಬೇಕು, ಓಡೋಡಿ ಬರುವಂತಹ ಮಗಳಾಗಿ ಇರಬೇಕು ಅಂತಾದ್ರೆ ದಯವಿಟ್ಟು ಇವತ್ತು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮಗುವಿನ ಕೈಯಲ್ಲಿರುವಂತಹ ಮೊಬೈಲ್ ಅನ್ನುವಂತಹ ಮಾಯಾಜಾಲವನ್ನ ಪಕ್ಕಕ್ಕಿಟ್ಟು ಭಗವದ್ಗೀತೆ ಅನ್ನುವಂತಹ ಮಾಯೆಯನ್ನ ಕೊಡಿ. ದೇಶ ಬದಲಾಗ್ತದೆ. ಅಂತಹ ಬದಲಾದಂತಹ ದೇಶವನ್ನ ಕಟ್ಟುವಂತಹ ಯುವಕರಿಗೆ ಭಗವದ್ಗೀತೆ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳ್ತಾ, ಮೊಬೈಲ್ ಬಿಡಿ ಭಗವದ್ಗೀತೆ ಹಿಡಿ ಅನ್ನುವಂತಹ ಅಭಿಯಾನವನ್ನ ನಾವೇನಾದ್ರೂ ಪುತ್ತಿಗೆ ಶ್ರೀಗಳ ಈ ಪರ್ಯಾಯದ ಸಂದರ್ಭದಲ್ಲಿ ಮಾಡ್ತೇವೆ ಅಂತಾದ್ರೆ 2 ವರ್ಷದ ಪರ್ಯಾಯದ ಅವಧಿ ಮುಗಿಬೇಕಾಗಿದರೆ ಬಹುಶಃ ಉಡುಪಿಯ ಪ್ರತಿಯೊಂದು ಮನೆಯಲ್ಲೂ ಸಹ ಒಬ್ಬ ಗೀತಾಚಾರ್ಯನ ಸೃಷ್ಟಿಯಾಗ್ತದೆ. ಒಂದು ಮನೆಯ ಗೀತಾಚಾರ್ಯ ಭಾರತವನ್ನ ಬೆಳಗುವುದಕ್ಕೆ ಸಮರ್ಥನಾಗ್ತಾನೆ. ಅಂತಹ ಭಾರತವನ್ನ ಬೆಳಗುವಂತಹ ಭಾರತೀಯನನ್ನ ಭಾರತಿಗೆ ಸಮರ್ಪಿಸುವುದಕ್ಕೆ ಭಾರತದ ಭಗವದ್ಗೀತೆಯೊಂದು ಬೆಳಕಾಗಲಿ ಅಂತ ಹೇಳ್ತಾ ಅವಕಾಶವನ್ನ ನೀಡಿದಂತಹ ಸರ್ವರಿಗೂ ವಂದಿಸ್ತಾ ನಮಸ್ತೆ, ಧನ್ಯವಾದಗಳು.